ಇನ್ನು ಎರಡನೆಯ ದೃಶ್ಯ ಉಗ್ರಪ್ಪನ ಮನೆ. ಮನೆಯಲ್ಲಿ ಒಂದು ತಿಜೋರಿ ಇದೆ, ಅಲ್ಮೇರಾ ಅಂತ ಕರಿತೀವಲ್ಲ, ತಿಜೋರಿ ಇದೆ. ಓಪನ್ ಮಾಡಿದಾನೆ, ನೋಡ್ತಾ ಇದ್ದಾನೆ. ಅವತ್ತಿನ ಬಟವಾಡೆಗಾಗಿ ಆತ ಹಣವನ್ನ ತೆಗಿಬೇಕು. ಅಲ್ಲಿಂದ ಒಂದಷ್ಟು ಹಣವನ್ನ ತೆಗೆದು ಪಕ್ಕದ ಟೇಬಲ್ ಮೇಲೆ ಇಡ್ತಾ ಇರ್ತಾನೆ. ಹಾಗೆ ನೋಡುವಾಗ ಒಂದಷ್ಟು ಒಡವೆಗಳು ಕಾಣಿಸ್ತವೆ, ಒಂದಷ್ಟು ಪತ್ರಗಳು ಕಾಣಿಸ್ತವೆ. ನೋಡ್ತಾನೆ, ಈ ಒಡವೆಗಳು ಪತ್ರಗಳು ಇವೆಲ್ಲ ಅಡವಿಟ್ಕೊಂಡಾಗ ಬಂದಂತವಲ್ವಾ, ಅಡವಿಡ್ತಾರೆ, ಬಿಡಿಸ್ಕೊಳ್ಳೋದೇ ಇಲ್ಲ ಅಂತಕ್ಕಂಥ ಬೇಸರದಲ್ಲಿ ಎಲ್ಲವನ್ನ ತೆಗಿತಾ ಇದ್ದಾನೆ. ಜೊತೆಗೆ ನೆನ್ಸ್ಕೊಳ್ತಾನೆ, ಯಾವುದೋ ಒಂದು ಹೊಲದ ಕ್ರಯಪತ್ರ ಇರುತ್ತೆ, ಇದು ಬಸಪ್ಪಂದಲ್ವೇ, ಆತ ತನ್ನ ಹೊಲವನ್ನ ಅಡಕ್ಕಿಟ್ಟವನು ಬಿಡಿಸ್ಕೊಂಡೇ ಇಲ್ವಲ್ಲ, ಆ ನಂತರದಲ್ಲಿ ಆ ಕೆರೆಯ ಪಕ್ಕದ ಹೊಲವನ್ನ ಕ್ರಯ ಮಾಡಿಸ್ಕೊಂಡಲ್ಲ, ನೆನ್ಸ್ಕೊಳ್ತಾ ಬರ್ತಾನೆ. ಜೊತೆಗೆ ಹಾಗೆ ನೋಡ್ತಾ ಇರುವಂತ ಸಂದರ್ಭದಲ್ಲಿ ಯಾವುದೋ ಒಂದು ಫೋಟೋ ಕಾಣಿಸ್ಬಿಡತ್ತೆ. ಫೋಟೋ ನೋಡ್ತಾನೆ, ಸುಮಾರು 25 ವರ್ಷಗಳ ಹಿಂದೆ ತೆಗೆಸಿರೋ ಫೋಟೋ ಅದು. ಮಧ್ಯದಲ್ಲಿ ತಂದೆ ಕುಳಿತಿದ್ದಾರೆ, ಬಲಭಾಗಕ್ಕೆ ಉಗ್ರಪ್ಪ ಇದ್ದಾರೆ, ಎಡಭಾಗಕ್ಕೆ ತಮ್ಮ ಶಂಕರ ಇದ್ದಾನೆ. ಆ ಫೋಟೋ ಇವ್ರ ಕಣ್ಣಿಗೆ ಬೀಳುತ್ತೆ. ತಕ್ಷಣದಲ್ಲಿ ಹಳೆಯ ಘಟನೆಯೊಂದು ಫ್ಲಾಶ್ ಬ್ಯಾಕ್ ಆಗಿ ಬರುತ್ತೆ. ಉಗ್ರಪ್ಪನ ತಂದೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಶಂಕರನನ್ನ, ಚಾಚಾ ಹೇಳೋದು ನಿಜವೇನ್ಲಾ? ಅದಕ್ಕೆ ಶಂಕರ ಹ್ಞೂ ಅಪ್ಪ ಅಂತಾನೆ. ಮದುವೆನೂ ಆಗ್ತೀನಿ ಅಂತ ಹೇಳ್ದಂತೆ, ಮಾತು ಬೇರೆ ಕೊಟ್ಟಿದೀಯಂತೆ, ನೀನು ಸತ್ಯ ಹರಿಶ್ಚಂದ್ರನ ಮಗ ನೋಡು, ಅದಕ್ ಕೊಟ್ಬಿಟ್ಟಿದೀಯಾ. ಶಂಕರ ತಂದೆಯನ್ನೇ ನೋಡ್ತಾ ಇರ್ತಾನೆ. ನೋಡು, ಗಂಡ್ಸಿರೋದೆ ಗರ್ಭದಾನ ಮಾಡೋಕೆ, ನೀನ್ ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬೇಡ. ಅವನಿಗೆ ನೀನು ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬೇಡ. ಬಾಚನ್ಗೆ 100 ರೂಪಾಯಿ ಬಿಸಾಕಿದ್ರೆ ಬಾಯಿ ಮುಚ್ಕೊಂಡು ಹೋಗ್ತಾನೆ ಎಂಬುದಾಗಿ ತನ್ನ ತಂದೆ ಹೇಳ್ದಂತ ಸಂದರ್ಭದಲ್ಲಿ ಶಂಕರ, ಇಲ್ಲಪ್ಪ, ನಾನು ಲಕ್ಷ್ಮೀನ ಮದುವೆ ಆಗೇ ತೀರ್ತೀನಿ ಎಂಬುದಾಗಿ ನುಡಿದು ಬಿಡ್ತಾನೆ. ಅದಕ್ಕೆ ಶಂಕರಪ್ಪನ ತಂದೆ, ನಿಂಗೆ ತಲೆಗಿಲೆ ಕೆಟ್ಟಿದೀಯನೋ, ಕುಲ ಬಿಟ್ಟು ಮದುವೆ ಆಗ್ತೀಯನೋ, ಕುಲ್ ಬಿಟ್ಟು ಹೋಗ್ತೀಯನೋ ಎಂದ್ ಕೇಳಿದಾಗ ಶಂಕರ ಹೇಳ್ತಾನೆ, ನಂಗೆ ಕುಲಕ್ಕಿಂತ ನಿಯತ್ತು ಮುಖ್ಯ ಕಣಪ್ಪ ಎಂಬುದಾಗಿ ಹೇಳ್ತಾನೆ. ಯಾವಾಗ ಅಪ್ಪನ ಮಾತಿಗೆ ಮತ್ತೆ ಮತ್ತೆ ಉತ್ತರ ಕೊಡ್ತಾ ಇದ್ನೋ, ಅಪ್ಪನಿಗೆ ಕೋಪ ಬಂದು, ನೀನೀಗ ಮಾಡೋದಾದ್ರೆ ಈ ಒಂದು ಆಸ್ತಿಯಲ್ಲಿ ಬಿಡುಗಾಸು ನಿನಗಿಲ್ಲ, ಹಾಳಾಗೋ ಬೇವರ್ಸಿ ಎಂಬುದಾಗಿ ಅಲ್ಲಿಂದ ಹೊರಗಾಕಿ ಬಾಕ್ಲಾಕೊಳ್ತಾನೆ. ಇದಿಷ್ಟು ಕೂಡ ಉಗ್ರಪ್ಪ ಫೋಟೋವನ್ನ ನೋಡಿ ನೆನ್ಸ್ಕೊಳ್ತಿದ್ದಾನೆ. ಅಂದ್ರೆ ಶಂಕರ ಅನ್ನೋನು ಉಗ್ರಪ್ಪನ ತಮ್ಮ. ಅಂದು ಪ್ರೀತಿಸಿ ಲಕ್ಷ್ಮಿಯನ್ನ ಮದುವೆ ಆಗಿ ಮನೆಯಿಂದ ಹೊರಗೋಗ್ಬಿಟ್ಟಿರ್ತಾನೆ, ಮತ್ತೆಂದೂ ಬಂದಿರಲ್ಲ. ಇದನ್ನ ನೆನ್ಸ್ಕೊಂಡು ಫೋಟೋವನ್ನು ನೋಡ್ತಾನೆ. ಈ ಫೋಟೋ ಇದ್ದು ನನ್ನ ಮಕ್ಕಳು, ಇವನ್ ಯಾರು ಅಂತ ಕೇಳಿದ್ರೆ ಚಿಕ್ಕಪ್ಪ ಇಂಥವನು ಅಂತ ಹೇಳಿದ್ರೆ ಚೆನ್ನಾಗಿರಲ್ಲ ಅಂತೇಳಿ ಆ ಫೋಟೋವನ್ನ ಹರಿದು ಹಾಕ್ಬಿಡ್ತಾನೆ. ಅಷ್ಟರಲ್ಲಿ ಉಗ್ರಪ್ಪನ ಹಿರಿಯ ಮಗ, ಅಪ್ಪ ಬಟವಾಡೆಗೆ ಎಲ್ಲ ಕಾಯ್ತಿದ್ದಾರೆ ಎಂಬುದಾಗಿ ಕರೀತಾನೆ. ಉಗ್ರಪ್ಪ ಹಣವನ್ನ ತೆಗೆದುಕೊಂಡು ಬಟವಾಡೆ ಮಾಡುವ ರೂಮಿಗೆ ಬರ್ತಾನೆ. ಅಲ್ಲಿ ಆ ಕೂಲಿಯನ್ನ ಒಬ್ಬೊಬ್ಬರಿಗೂ ಕೂಡ ಕೊಡ್ತಾ ಇದ್ದಾರೆ. ಮೊದಲನೇದಾಗಿ ಮುನಿಯಂದು. ನಂಜುಂಡ ಲೆಕ್ಕವನ್ನ ತೆಗೆದು ಹೇಳ್ತಿದ್ದಾನೆ, 60 ರೂಪಾಯಿ ದುಡ್ದಿದ್ದಾನೆ, ಆದ್ರೆ ಸಾಲದ ಬಡ್ಡಿಗೆ 25 ರೂಪಾಯಿ ವಜಾ ಆಗುತ್ತೆ, ಇನ್ನು ಉಳಿದ ಹಣವನ್ನ ಕೊಡ್ಬೇಕು. ಮುನಿಯ ಗೊಣಗ್ತಾನೆ, ಆದ್ರೆ ಏನು ಪ್ರಯೋಜನ ಆಗೋದಿಲ್ಲ. ಹೀಗೆ ಎಲ್ಲರ ಬಟವಾಡೆ ಮುಗ್ದು ಕೊನೆಯದಾಗಿ ಚೌಡಪ್ಪನ ಸರದಿ ಬರುತ್ತೆ. ಚೌಡಪ್ಪ ದುಡ್ದಿರ್ತಾನೆ 40 ರೂಪಾಯಿ, ಅದರಲ್ಲಿ 15 ರೂಪಾಯನ್ನ ಆ ಬಡ್ಡಿಗೆ ಮುಡ್ಕೊಳ್ತಿರ್ತಾರೆ. ಸರಿ, ಚೌಡಪ್ಪ ಕೇಳ್ತಾನೆ, ಬಾಡಿಗೆ ಕೊಡ್ಬೇಕು, ರಾಗಿ ತರಬೇಕು, ಕಾಫಿಗೆ ಬೆಲ್ಲ ತರಬೇಕು, ಇನ್ನು ನನಗೆ ಬೀಡಿ, ನನ್ನ ಹೆಂಡತಿಗೆ ಅಡಿಕೆ ಎಲೆ, ಇದಕ್ಕೆಲ್ಲ ಸ್ವಲ್ಪ ದುಡ್ಡು ಬೇಕು, ಮುರ್ಕೋಬೇಡಿ, ಕೊಡಿ. ನಾನು ಸುಮ್ನೆ ತಪ್ಪಿಸ್ಕೊಳ್ಳಿಲ್ಲ, ಶಾನೆ ಕೆಮ್ಮಿತ್ತು, ಅದಕ್ಕಾಗಿ ನಾನು ಬರಕ್ಕಾಗ್ಲಿಲ್ಲ, ತೀರಿಸ್ತೀನಿ ಎಂಬುದಾಗಿ ಹೇಳ್ತಾನೆ. ಅದಕ್ಕೆ ಉಗ್ರಪ್ಪ ಹೇಳ್ತಾನೆ, ಇಂಥ ಮಾತು ತುಂಬಾ ಇವೆ, ಮಗಳು ಮದುವೆಗೆ ಅಂತ ಹೇಳಿ 1,000 ರೂಪಾಯಿ ಈಸ್ಕೊಂಡು 5 ವರ್ಷ ಆಯ್ತು, ಇನ್ನೂ ತೀರಿಸ್ಲಿಲ್ಲ, ಯಾವಾಗ ತೀರಿಸ್ತೀಯಾ? ಕೊಡೋಕ್ಕಾಗೋದಿಲ್ಲ, ಹೋಗು ಅಂತಾನೆ. ಸರಿ, ಎಲ್ಲೋ ಒಂದ್ ಕಡೆ ಚೌಡಪ್ಪನಿಗೆ ಬೇಸರ ಆಗುತ್ತೆ, ಕೊನೆಗೆ ಬೇಡ್ಕೋತಾನೆ, 10 ರೂಪಾಯಿ ಆದ್ರೂ ಎಕ್ಸ್ಟ್ರಾ ಕೊಡಿ, 5 ರೂಪಾಯಿ ಮುರ್ಕೊಳ್ಳಿ ಎಂಬುದಾಗಿ. ಉಗ್ರಪ್ಪ ಬಗ್ಗಲ್ಲ. ಕೊನೆಗೆ ಉಗ್ರಪ್ಪ ಹೇಳ್ತಾನೆ, ನಿಂಗಿಲ್ಲಿ ಸರಿ ಹೋಗಲ್ಲ ಅಂತ ಹೇಳಿದ್ರೆ ಬೇರೆ ಕಡೆ ಹೋಗಿ ದುಡ್ಕೋ ಎಂಬುದಾಗಿ ಹೇಳ್ಬಿಡ್ತಾನೆ. ಬಹಳ ಬೇಸರ ಆಗುತ್ತೆ ಚೌಡಪ್ಪನ್ಗೆ. ಚೌಡಪ್ಪ ಹೇಳ್ತಾನೆ, ಕಬ್ಬಿನ ರಸ ಹೀರ್ಕೊಂಡ್ಮೇಲೆ ಸಿಪ್ಪೆ ಯಾಕೆ ಬೇಕು ಹೇಳಿ ಗೌಡ್ರೆ, ನಾನು ಇರೋ ತನಕ ಇಲ್ಲಿ ದುಡ್ದೆ, ಈಗ ಬೇರೆ ಕಡೆಗೆ ಹೋಗು ಅಂದ್ರೆ ಯಾರು ಸೇರಿಸ್ಕೊಳ್ತಾರೆ,
ಎಂಬುದಾಗಿ ಚೌಡಪ್ಪ ತನ್ನ ದುಃಖವನ್ನ ವ್ಯಕ್ತಪಡಿಸ್ತಾನೆ. ಕೊನೆಗೆ ಉಗ್ರಪ್ಪ ಸಿಟ್ಟಿನಿಂದಲೇ ಗಲಾಟೆ ಮಾಡ್ಬೇಡ, ಮುಚ್ಕೊಂಡು ಹೋಗೋ ಎಂಬುದಾಗಿ ಬಹಳ ಉಗ್ರನಾಗಿ ಹೇಳ್ಬಿಡ್ತಾನೆ. ಕೊನೆಗೆ ಚೌಡಪ್ಪನಿಗೆ ಏನೂ ಮಾಡ್ಬೇಕಾಗದೇ ಇರೋ ಸ್ಥಿತಿನಲ್ಲಿ ನಿಂತಿರ್ತಾನೆ. ಅಷ್ಟರಲ್ಲಿ ಯಾರೋ ಬರ್ತಾರೆ. ಆ ಬಂದಂತವ್ರೆ ವೆಂಕಟಾಚಲ ಶೆಟ್ರು, ಒಬ್ಬ ವ್ಯಾಪಾರಿ, ಬಟ್ಟೆ ವ್ಯಾಪಾರಿ. ಈ ಬಟ್ಟೆ ವ್ಯಾಪಾರಿ ಬರ್ತಾನೆ ಕಾರ್ ಇಳ್ದು. ಉಗ್ರಪ್ಪ ನೋಡ್ತಾರೆ, ಓಹೋ ಒಳ್ಳೆ ವ್ಯಾಪಾರಿ ಬಂದ್ರು ಅಂತ ಹೇಳಿ ಅವ್ರನ್ನ ಒಳಗಡೆ ಕರ್ಕೊ ಬರ್ತಾನೆ. ಬಟವಾಡೆ ಜಾಗ ಅದು ಬೇರೆ. ಅಲ್ಲೇ ಎಲ್ಲೋ ಒಂದ್ ಕಡೆ ನಮ್ಮ ಚೌಡಪ್ಪ ನಿಂತಿದ್ದಾನೆ. ಒಳಗೋಗಿ ನಂಜುಂಡ ಅವ್ರ ಕೆಳಗಡೆ ಕೂರಕ್ಕಾಗಲ್ಲ ಅಂತ ಹೇಳಿ ಈ ಮಡಿಚುವ ಒಂದೆರಡು ಚೇರನ್ನ ತಗೊಂಡ್ ಬರ್ತಾನೆ. ಅದ್ರ ಮೇಲೆ ಕೂರಿಸ್ತಾರೆ. ವೆಂಕಟಾಚಲ ಶೆಟ್ರು ಸ್ಥೂಲ ಕಾಯ್ದವರು, ಬಿಳಿ ಪಂಚೆ ಹಾಕಿರ್ತಾರೆ, ಕಪ್ಪು ಬಣ್ಣದ ಕೋಟ್ ಹಾಕಿರ್ತಾರೆ, ಜರ್ತಾರಿ ಶಲ್ಯ ಅದ್ರ ಮೇಲೆ ಹಾಕಿರ್ತಾರೆ, ಇನ್ನು ಜರ್ತಾರಿ ಹಂಚಿದ್ದಂತ ರುಮಾಲನ್ನ ತಲೆಗೆ ಕಟ್ಟಿರ್ತಾರೆ, ಬೆರಳುಗಳಲ್ಲಿ ಉಂಗ್ರಗಳಿರ್ತವೆ. ಇಂಥವ್ರು ಒಳಗಡೆ ಬಂದು ಆ ಮಡಿಚುವ ಚೇರನ್ನ ತೆಗೆದಂತ ಸಂದರ್ಭದಲ್ಲಿ ಕುಳಿತುಕೋತಾರೆ. ಕುಳಿತುಕೊಂಡು ಮಾತಾಡ್ತಾರೆ. ನಮ್ದು ವೆಂಕಟಾದ್ರಿ ಸಿಲ್ಕ್ ಪ್ಯಾಲೇಸ್ ಅಂತ ಪಟ್ಟಣದಲ್ಲಿದೆ. ಅಲ್ಲಿಗೆ 20,000 ಮೀಟರ್ ಬಿಳಿ ರೇಷ್ಮೆ ಬಟ್ಟೆ ಬೇಕಾಗಿದೆ. ನೀವು 1 ತಿಂಗಳಲ್ಲಿ ಅದನ್ನ ರೆಡಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ರೆ ನಾನು ಆರ್ಡರ್ ಕೊಡ್ತೀನಿ. ಜೊತೆಗೆ ಮುದ್ದು ಸ್ವಾಮಿ ಹತ್ರ ಹೋಗಿದ್ದೆ, 1 ತಿಂಗಳಲ್ಲಿ ಆಗೋದಿಲ್ಲ ಅಂದ್ಬಿಟ್ರು. ಅದಕ್ಕೆ ನಿಮ್ಮ ಹತ್ರ ಬಂದಿದ್ದೀನಿ ಎಂಬುದಾಗಿ ಉಗ್ರಪ್ಪನನ್ನ ಕೇಳ್ತಾರೆ. ಯಾವಾಗ ಉಗ್ರಪ್ಪನಿಗೆ ಈ ವಿಚಾರ ಎಲ್ಲ ಗೊತ್ತಾಗುತ್ತೋ, ಓಹೋ ನಾನೀಗ ಇವ್ರಿಗೆ ಹೆಚ್ಚು ರೇಟ್ ಅನ್ನು ಹೇಳಕ್ ಆಗೋದಿಲ್ಲ, ಎಲ್ಲ ತಿಳ್ಕೊಂಡ್ ಬಂದ್ಬಿಟ್ಟಿದ್ದಾರೆ, ಎಷ್ಟಿತ್ತೋ ಅಷ್ಟು ಹೇಳಿ ನಾನು ವ್ಯಾಪಾರ ಕುದುರಿಸ್ಕೋಬೇಕು ಅಂತ ಹೇಳಿ, ಅದಕ್ಕೇನಂತ ಹೇಳಿ ನಾನು 1 ತಿಂಗಳಲ್ಲೇ ಕೊಟ್ಟು ಬಿಡ್ತೀನಿ ಎಂಬುದಾಗಿ ಒಂದು ಅಶ್ಯೂರೆನ್ಸ್ ಅನ್ನ ಕೊಡ್ತಾರೆ. ತಕ್ಷಣ 5,000 ರೂಪಾಯಿನ ಅಡ್ವಾನ್ಸ್ ಆಗಿ ಕೊಟ್ಟು ಒಂದು ಪತ್ರವನ್ನ ಸಹಿ ಹಾಕಿ ಅಂತ ಕೊಡ್ತಾರೆ. ಉಗ್ರಪ್ಪನ್ಗೆ ಏನ್ ಪತ್ರ ಅಂತ ಗೊತ್ತಿರಲ್ಲ. ನಂಜುಂಡನ್ ಕರೆದು ಓದ್ಸಿ ಆಮೇಲೆ ಸಹಿ ಹಾಕಿ ಕೊಡ್ತಾರೆ. ಅಷ್ಟರಲ್ಲಿ ಮನೆ ಒಳಗಡೆ ಈ ಪಾಪಣ್ಣಿದು ಶಬ್ದ ಆಗುತ್ತೆ. ಶೆಟ್ರು ಕೇಳ್ತಾರೆ, ಏನೋ ಶಬ್ದ ಅಂತ ಹೇಳಿ. ಇಲ್ಲ, ನನ್ನ ಮಗನಿಗೆ ಹುಷಾರಿಲ್ಲ, ಆ ಶಬ್ದ ಆಗತ್ತೆ, ಅವನು ಹಾಗೆ ಅವಾಗ ಅಂತ ಹೇಳಿ ಅವ್ರನ್ನ ಕರ್ಕೊಂಡು ಹೊರಡ್ತಾನೆ. ಮತ್ತೆ ಹಾಗೆ ಹೋಗ್ಬೇಡಿ, ಕಾಫಿ ತಿಂಡಿ ಮಾಡ್ಕೊಂಡು ಹೋಗಿ, ನೋಡಿ ನಾವು ನೇಕಾರರಾದ್ರೂ ಜನಿವಾರ ಹಾಕ್ತಿವಿ ಎಂಬುದಾಗಿ ಜನಿವಾರವನ್ನ ತೋರಿಸ್ತಾನೆ. ಆದ್ರೆ ಶೆಟ್ಟರ್ಗೆ ನಂಬಿಕೆ ಬರೋದಿಲ್ಲ. ಅವರೆಲ್ಲರೂ ಕೂಡ ಈ ತರದಲ್ಲಿ ಊಟವನ್ನು ಮಾಡಲ್ಲ. ಅದಕ್ಕೆ ಬೇಡ ಅಂತ ಹೇಳಿ ಓಡ್ತಾರೆ. ಆದ್ರೂ ಕೂಡ ನಮ್ಮ ಉಗ್ರಪ್ಪನ್ಗೆ ಮಗ್ಗ ತೋರಿಸ್ತೇನೆ, ಯಾರೇ ಬಂದ್ರು ಕಳ್ಸೋ ಬುದ್ಧಿ ಇಲ್ಲ. ಅದಕ್ಕಾಗಿ ನಂಜುಂಡನಿಗೆ ಹೇಳ್ತಾನೆ, ಮಗ್ಗದ ಬಾಕ್ಲು ತೆಗೆದ್ಬಿಡೋ, ನಮ್ಮ ಶೆಟ್ರು ನೋಡ್ಲಿ ಎಂಬುದಾಗಿ ಮಗ್ಗದ ಕಡೆ ಕರ್ಕೊಂಡೋಗಿ ಆ ಪವರ್ ಲೂಮ್ಗಳು 25 ಪವರ್ ಲೂಮ್ಗಳು ತಾನು ಏನು ಹಾಕಿ ಕೆಲಸ ಮಾಡಿಸ್ತಾನೋ ಅದೆಲ್ಲವನ್ನ ಇಂಟ್ರೊಡ್ಯೂಸ್ ಮಾಡ್ಕೊಡ್ತಾನೆ. ಜೊತೆಗೆ ಪ್ರತಿಯೊಂದು ಕೂಡ ವಿವರಣೆ ಮಾಡ್ತಾನೆ. ಹೇಗೆ ನಾವು ದಾರ ಬಿಡ್ತೀವಿ, ಹೇಗೆ ನೇಯ್ಗೆ ಆಗುತ್ತೆ, ಹೇಗೆ ಬಟ್ಟೆ ಆಗುತ್ತೆ, ಎಲ್ಲವನ್ನ ವಿವರಣೆ ಮಾಡ್ಕೊಡ್ತಾನೆ. ಶೆಟ್ರಿಗೆಲ್ಲೋ ಒಂದ್ ಕಡೆ ಬಹಳ ಚೆನ್ನಾಗಿ ಮಾಡ್ತಾರೆ, ಬಹಳ ಚೆನ್ನಾಗಿರುತ್ತೆ. ಕಲ್ಲರ್ ಬಟ್ಟೆಗಳು ಬರ್ತವೆ. ಜೊತೆಗೆ ಈ ರೇಷ್ಮೆ ವಸ್ತ್ರವನ್ನ ನಮ್ಮ ಒಂದು ಶೋರೂಮ್ ಅಲ್ಲಿ ಶೋ ಮಾಡಿದ್ರೆ ಹೆಣ್ಮಕ್ಳುಗಳು ತುಂಬಾ ಒಪ್ಕೊಳ್ತಾರೆ, ನನ್ಗೆ ಒಳ್ಳೆ ಬೆಲೆ ಸಿಗ್ತದೆ, ವ್ಯಾಪಾರ ಆಗ್ತದೆ, ದುಡ್ಡು ಸಂಪಾದನೆ ಆಗ್ತದೆ ಅಂತ ಅಜಂಪ್ಷನ್ ಅನ್ನ ಮಾಡ್ಕೊಂಡು ಅವನ್ ನೋಡ್ಕೊಂಡು ಹೊರಟ್ ಬಿಡ್ತಾನೆ ಅಂತಕ್ಕಂಥದ್ದು. ಮತ್ತೆ ಉಗ್ರಪ್ಪ ಅವ್ರನ್ನ ಕಳ್ಸ್ಕೊಟ್ಟಿ ಒಳಗಡೆ ಬರ್ತಾನೆ. ಪಾಪಂಡಿದು ಮತ್ತೆ ಜೋರಿರ್ತದೆ. ಸೂರಮ್ಮನಿಗೆ ಏನೇ ಅವನು ಏನ್ ಬಂದಿದೀಯ ಅವನಿಗೆ ಎಂಬುದಾಗಿ ಕೋಪವನ್ನು ವ್ಯಕ್ತಪಡಿಸಿದಾಗ ಸೂರಮ್ಮ ಹೇಳ್ತಾರೆ, ಜ್ವರ ಬಂದಿದೆ, ಜ್ವರ ಬರೋದು ಅವನೇನ್ ತಪ್ಪೇನ್ರಿ, ಏನ್ ಮಾಡಕ್ಕಾಗತ್ತೆ ಎಂಬುದಾಗಿ ಹೇಳ್ತಾರೆ. ಅಷ್ಟರಲ್ಲಿ ಉಗ್ರಪ್ಪ ಅವನೆಲ್ಲೋದ ಗಂಗಾಧರ ಎಂಬುದಾಗಿ ಕೇಳ್ತಾನೆ. ಅವನು ಆ ರಂಗದಾಸನ್ ಮನೆಗೆ ಓದ್ಕೊಳಕ್ ಹೋಗಿದ್ದಾನೆ ಅಂತ ಹೇಳಿದಾಗ ಎಲ್ಲಾ ನನ್ ವೈರಿಗಳೇ ಆಗ್ಬಿಟ್ರು ಎಂಬುದಾಗಿ ಮಾತನಾಡ್ಕೊಂಡು ಅಲ್ಲಿಂದ ಹೊರಡ್ತಾನೆ. ಆ ನಂತರದಲ್ಲಿ ಇದ್ ಕಡೆ ಗಿರ್ಜೆ ಸೂರಮ್ಮ ಈ ಪಾಪಣ್ಣಿಯನ್ನ ಸಮಾಧಾನ ಮಾಡಿ ಅವನು ಒಂದಷ್ಟು ಮಾತ್ರೆಯನ್ನ ತರಬೇಕಾಗತ್ತೆ, ಯಾರು ಕಳ್ಸೋದು ಅಂತ ಯೋಚನೆ ಮಾಡಿದಾಗ ನಂಜುಂಡ ಸಿಗ್ತಾನೆ. ನಂಜುಂಡನ್ಗೆ ಹೇಳ್ತಾರೆ, ಸ್ವಲ್ಪ ಮಾತ್ರೆನ ತಂದ್ಕೊಟ್ಬಿಡೋ, ನಾವ್ ಹೋಗೋಕ್ಕಾಗಲ್ಲ ಅಂತೇಳಿ. ಇನ್ನೊಬ್ಬ ಇದ್ದಾನಲ್ಲ ಅವನು ಕಳ್ಸಿ ಅಂತಾರೆ. ಅಂದ್ರೆ ಗಂಗಾಧರ ಅವನು ಓದ್ಕೋತಾನಪ್ಪ, ನೀನ್ ಹೋಗು ಅಂದಾಗ ನಾನಷ್ಟೇ ಕೆಲಸ ಮಾಡ್ಬೇಕು, ಇದ್ದವ್ರು ಯಾರು ಮಾಡೋ ಹಾಗಿಲ್ಲ, ನನ್ನ ಹಣೆ ಬರ ಎಂಬುದಾಗಿ ಹೋಗಿ ಮಾತ್ರೆನ ತಂದ್ಕೊಡ್ತಾನೆ. ಪಾಪಣ್ಣಿ ಎಷ್ಟೇ ದೊಡ್ಡವನಾಗಿದ್ರು ಈಗ 18 ವರ್ಷ ಅವನಿಗೆ, ಆದ್ರೂ ಕೂಡ ಹಾಸಿಗೆ ಹಿಡ್ದಿದ್ದಾನೆ, ಎದ್ದು ಓಡಾಡಲ್ಲ. ಎಲ್ಲ ಕೆಲ್ಸವನ್ನ ತಾಯಿ ಮಾಡ್ಬೇಕು ಅಥವಾ ಗಿರ್ಜೆ ಮಾಡ್ಬೇಕು, ಎಲ್ಲ ಸೌಕರ್ಯವನ್ನ ಅವರೇ ನೋಡ್ಕೋಬೇಕು. ಪಾಪಣ್ಣಿ ಅಂತ ಸ್ಥಿತಿನಲ್ಲಿ ಇದ್ದಾನೆ. ಈಗ ಪಾಪಣ್ಣಿಯ ಫ್ಲಾಶ್ ಬ್ಯಾಕ್ ಅನ್ನ ಸೂರಮ್ಮ ನೆನ್ಸ್ಕೊತಾಳೆ.
ಪಾಪಣ್ಣಿ 8 ತಿಂಗಳ ಮಗು. ಆ ಸಂದರ್ಭದಲ್ಲಿ ಅವನಿಗೆ ಜ್ವರ ಬರುತ್ತೆ. ಆ ಜ್ವರ ಉಲ್ಬಣಿಸುತ್ತೆ, ಬಹಳ ಹೆಚ್ಚು ಹೆಚ್ಚು ಜ್ವರ ಬರುತ್ತೆ. ಎಲ್ಲೋ ಒಂದ್ ಕಡೆ ಅವನ ಬಾಯಲ್ಲಿ ಜೊಲ್ಲು, ಕೈ ಕಾಲು ಒದರುವುದು ಶುರು ಆಗ್ಬಿಡತ್ತೆ. ತಕ್ಷಣ ಗೊತ್ತಿದ್ದಂತ ಡಾಕ್ಟರ್ನ ಕರೆಸ್ತಾರೆ. ಡಾಕ್ಟರ್ ಟ್ರೀಟ್ಮೆಂಟ್ ಮಾಡಿ ಹೆಚ್ಚು ಜ್ವರ ಬಂದಿದೆ, ಅದಕ್ಕೆ ಹೀಗಾಗಿದೆ ಎಂಬುದಾಗಿ ಮಾತ್ರೆಗಳನ್ನು ಕೊಟ್ಟು ಹೊರಟು ಬಿಡ್ತಾರೆ. ಮಾತ್ರೆ ಹಾಕ್ತಾರೆ, ಜ್ವರ ಏನೋ ಗುಣ ಆಗುತ್ತೆ, ಆದ್ರೆ ಬಾಯಿ ಓರೆ ಆಗುತ್ತೆ, ಕೈ ಕಾಲುಗಳು ಆಡೋದನ್ನ ನಿಲ್ಸ್ಬಿಡ್ತವೆ, ಬಿದ್ದಲ್ಲೇ ಬಿದ್ದಿರ್ತಾನೆ. ಹೀಗೆ ಸುಮಾರು 18 ವರ್ಷ ಆಗಿದ್ರು ಕೂಡ ಅವನು ಒಂದ್ 8-9 ತಿಂಗಳು ಮಗು ಹಾಗೇನೆ ಹಾಸಿಗೆನಲ್ಲಿ ಬಿದ್ದಿರ್ತಾನೆ. ದೇಹ ಹೆಚ್ಚು ಬೆಳೆದಿಲ್ಲ, ಎಲ್ಲವೂ ಅಲ್ಲೇನೆ. ಸರಿ, ಹೀಗೆ ಈ ಪಾಪಣ್ಣಿಯ ಸ್ಥಿತಿ ಅವತ್ತಿನ ಜ್ವರದಿಂದ ಆಗಿತ್ತು. ನೆನ್ಸ್ಕೊತಾರೆ. ಆದ್ರೆ ಏನ್ ಮಾಡೋದು, ಇವತ್ತಿಗೆ 18 ವರ್ಷ ಆಗಿದ್ರು ಕೂಡ ಅವನೆಲ್ಲ ಸೌಕರ್ಯವನ್ನ ಇವರೇ ನೋಡ್ಕೋಬೇಕು. ಅಷ್ಟರಲ್ಲಿ ನಂಜುಂಡ ಶಾಪಿನಿಂದ ಮಾತ್ರೆನ ತರ್ತಾನೆ. ಕೊನೆಗೆ ಹೇಳ್ತಾನೆ, ನಾನಿನ್ ಹೋಗಲ್ಲ, ನೀವೇ ಯಾರಾದ್ರೂ ನೋಡ್ಕೊಳ್ಳಿ, ಅವನ್ ನೋಡಿದ್ರೆ ಓದ್ತಾನೆ ಅಂತೀರಿ, ನಾನೇ ಈ ಕೆಲಸ ಮಾಡ್ಬೇಕು ಅಂತೇಳಿ ಕೋಪ ಮಾಡ್ಕೋತಾನೆ. ಜೊತೆಗೆ ಸೂರಮ್ಮ ಹೇಳ್ತಾರೆ, ಏನೋ ಮಾಡೋದು, ಅವನ ಸ್ಥಿತಿ ಹಂಗಿದೆ, ಈಗ ನಾವೇ ಅಲ್ವೇನೋ ನೋಡ್ಕೋಬೇಕು, ನೀನು ಮಗ, ಅವನು ಮಗ ಕಂಡ್ರೋ, ಎಲ್ರೂ ಕೂಡ ನಮ್ಮ ಮಕ್ಕಳು ಕಂಡ್ರೋ ಎಂಬುದಾಗಿ ತನ್ನ ದುಃಖವನ್ನ ವ್ಯಕ್ತಪಡಿಸ್ತಾ ಅಳೋದಕ್ಕೆ ಆರಂಭ ಮಾಡ್ಬಿಡ್ತಾಳೆ. ಇದಿಷ್ಟು 2ನೇ ದೃಶ್ಯ. ಈಗ 3ನೇ ದೃಶ್ಯಕ್ಕೆ ಹೋಗೋಣ. ಅಧ್ಯಾಯ 3, ರಂಗದಾಸನ ಮನೆ. ಪುಟ್ಟಮ್ಮ ಅಡ್ಗೆ ಮಾಡ್ತಾ ಇದ್ದಾಳೆ. ಹೇಳ್ತಾಳೆ, ಮುದ್ದೆ ಮಾಡ್ಬಿಡ್ತಾ ಇದ್ದೀನಿ, ಉಂಡೋಗೋ ಎಂಬುದಾಗಿ. ತಕ್ಷಣ ರಂಗದಾಸ, ಸ್ನಾನ ಮಾಡಿ ಬತ್ತಿನವಾ, ನೀನ್ ಅಡ್ಗೆ ಮಾಡಿರೋ ಎಂಬುದಾಗಿ ಸ್ನಾನಕ್ಕೆ ಹೋಗ್ತಾನೆ. ಅದಕ್ಕೆ ಅವಳು ಅನ್ಕೋತಾಳೆ, ಇವನು ಬಹಳ ಕಿಲೀನು, ಯಾವಾಗಿದ್ರು ಹಾಗೆ ಅಂತ ಹೇಳಿ ಅಡ್ಗೆಯನ್ನ ರೆಡಿ ಮಾಡ್ತಾ ಇರ್ತಾಳೆ. ಪುಟ್ಟದೊಂದು ಮನೆ, ಒಂದು ಹಾಲು, ಒಂದು ಅಡ್ಗೆ ಮನೆ, ಅದ್ರ ಪಕ್ಕದಲ್ಲೇ ಬಚ್ಚಲ್ ಮನೆ. ಅವನು ಸ್ನಾನ ಮಾಡಿ ಬರ್ತಾನೆ. ಗೋಡೆಗೆ ಒಂದು ಚೌಡೇಶ್ವರಿಯ ಪಟ ಇರುತ್ತೆ. ಶ್ರೀರಾಮ, ಈಶ್ವರ ಒಂದೊಂದು ಪಟಗಳು ಕೂಡ ಇರ್ತವೆ. ಹಿತ್ತಾಳೆಯ ಒಂದು ಪುಟ್ಟ ದೀಪಸ್ತಂಭಗಳು ಕೂಡ ಇರ್ತವೆ. ಬಂದಂಥವನು ಮುದ್ದೆ ಹಾಕವ ಅಂತ ಕೇಳಿ ಊಟಕ್ಕೆ ಕೂರ್ತಾನೆ. ಜೊತೆಲಿ ತನ್ನ ತಂದೆ ಚೌಡಪ್ಪನು ಕೂಡ ಕೂರ್ತಾನೆ. ಊಟ ಮಾಡ್ತಾ ಇರತಕ್ಕಂತ ಸಂದರ್ಭದಲ್ಲಿ ಚೌಡಪ್ಪ ಕೇಳ್ತಾನೆ, ಪರೀಕ್ಷೆ ಯಾವಾಗೋ? ಅದಕ್ಕೆ ಹೇಳ್ತಾನೆ, ಏಪ್ರಿಲ್ ನಲ್ಲಿ ಕೊಡ್ತಾರಪ್ಪ, ಇನ್ನು ಡಿಗ್ರಿ ಪರೀಕ್ಷೆ ಮುಗಿಯುತ್ತೆ, ನಾನು MA ಪರೀಕ್ಷೆ ಓದ್ಬೇಕು ಅಂತ ಅನ್ಕೊಂಡಿದ್ದೀನಿ ಎಂಬುದಾಗಿ ಹೇಳ್ತಾನೆ. ಅದಕ್ಕೆ ಚೌಡಪ್ಪ, ಏನಪ್ಪ ಅದು ನಮ್ ಕೈಲಿ ಆಗತ್ತಪ್ಪ, ನಾವು ಓದ್ಸೋಕಾಗತ್ತಾ? ಅದಕ್ಕೆ ರಂಗದಾಸ, ಹಂಗ ಅನ್ಬೇಡಪ್ಪ, ನಂಗೆ ಸ್ಕಾಲರ್ಶಿಪ್ ಕೂಡ ಬರ್ತದೆ, ನಾನು ಹೇಗೋ ಹೊಂದಿಸ್ಕೋತೀನಿ, ಟ್ಯೂಷನ್ ಬೇರೆ ಮಾಡ್ತೀನಿ, ಓದ್ತೀನಪ್ಪ ಎಂಬುದಾಗಿ ಹೇಳ್ತಾನೆ. ಅಷ್ಟರಲ್ಲಿ ಪುಟ್ಟಮ್ಮ, ಏನಪ್ಪ ಕುಂದ್ ಕಸುಬು ಬಿಟ್ಟು ಮತ್ತೇನು ಮಾಡ್ತೀನಿ ಅಂತೀಯಲ್ಲಪ್ಪ, ಅದ್ ಹೆಂಗಾಯ್ತದೆ ಮಗ ಎಂಬುದಾಗಿ ಕೇಳ್ತಾಳೆ. ಅದಕ್ಕೆ ರಂಗದಾಸ ಹೇಳ್ತಾನೆ, ಏನಮ್ಮ ಕುಲ ಯಾವ್ದಮ್ಮ, ಯಾವ ಕಸುಬಮ್ಮ, ಹೊಟ್ಟೆ ತುಂಬದಿದ್ರೆ ಕುಲ ಕಸುಬಿಗೆ ಏನಮ್ಮ ಅರ್ಥ ಎಂಬುದಾಗಿ ಮಾತನಾಡ್ತಾನೆ. ಚೌಡಪ್ಪ, ಹೌದಲ್ವಾ, ಎಲ್ಲೋ ಇದು ಕೂಡ ಒಂಥರ ಸರಿನೇ ಅಂತ ಅನ್ಸುತ್ತೆ, ಆದ್ರೆ ಕುಲ ಬಿಟ್ಟು ಹೇಗೆ ಹೋಗೋದು ಎಂಬುದಾಗಿ ಮಾತನಾಡ್ತಾ ಹೇಳ್ತಾನೆ. ರಂಗ, ನನ್ಗೊಂದು ಆಸೆ ಕಣೋ, ಎಲ್ಲಾದ್ರೂ ಒಂದೆರಡು ಕೈಮಗ್ಗ ಹಾಕೊಂಡು ಮತ್ತೆ ಜೀವನ ಮಾಡ್ಬೇಕು ಅನ್ನೋದು ಆಸೆ ಕಣೋ ಎಂಬುದಾಗಿ ತನ್ನ ಆಸೆಯನ್ನ ಮಗನಿಗೆ ಹೇಳ್ತಾನೆ. ಆಗ ಮಗ ಹೇಳ್ತಾನೆ, ಏನಪ್ಪಾ ಕೈಮಗ್ಗನ? ಪವರ್ ಲೂಮ್ ಬಂದಿರೋ ಜಾಗದಲ್ಲಿ ನೀನು ಕೈಮಗ್ಗ ಹಾಕಿ ಜೀವನ ಮಾಡ್ತೀನಿ ಅಂದ್ರೆ ಹೆಂಗಪ್ಪ ಆಯ್ತದದು? ಬಹಳ ಹಿಂದೆ ಇತ್ತು, ಆದ್ರೆ ಈಗ ಇಲ್ವಲ್ಲಪ್ಪ ಎಂಬುದಾಗಿ ಹೇಳ್ತಾನೆ. ಅದಕ್ಕೆ ಚೌಡಪ್ಪ, ನಾನು ಹಿಂದೆ ಮಗ್ಗ ಹಾಕೊಂಡು ದುಡಿದು ನಂದೇ ಆದ ರೀತಿನಲ್ಲಿ ಜೀವನ ಮಾಡ್ತಾ ಇದ್ದೆ, ಒಬ್ಬರಿಗೆ ಕೆಲ್ಸನೂ ಕೊಟ್ಟಿದ್ದೆ, ಎಲ್ಲೋ ಒಂದ್ ಕಡೆ ಅದಾಗ್ಬೇಕು ಅನ್ನೋ ಆಸೆ ಕಣೋ ಎಂಬುದಾಗಿ ತನ್ನ ಆಸೆಯನ್ನ ವ್ಯಕ್ತಪಡಿಸ್ತಾನೆ. ಅಲ್ಲೇ ಇದ್ದಂತ ಪುಟ್ಟಮ್ಮ ತನ್ನ ಹಳೆಯ ದಿನಗಳನ್ನ ನೆನ್ಸ್ಕೊತಾಳೆ. ಮಗಳಿಗೆ ಮದುವೆ ಮಾಡಿ 5 ವರ್ಷಗಳೇ ಕಳೆದಿವೆ. ಅವಳನ್ನ ಇತ್ತೀಚೆಗೆ ಒಂದು ದಿನಾನೂ ಕೂಡ ಕರ್ಕೊಂಡ್ ಬರ್ಲಿಲ್ಲ.
ಆ ಮಹಾಲಕ್ಷ್ಮಿನ ಕರ್ಕೊಂಡ್ ಬರ್ದೇ ಇರೋದಕ್ ಕಾರಣ ಇದೆ. ನಮ್ ಮನೆಗೆ ಕರ್ಕೊ ಬಂದ್ರೆ ಮೊಮ್ಮಕ್ಳಿದ್ದಾವೆ ಒಂದೆರಡು, ಅವಕ್ಕೆ ಅಟ್ಲೀಸ್ಟ್ ಬಟ್ಟೆ ಬರೆ, ಕೈಗೆ ಸ್ವಲ್ಪ ಚೆಕ್ಕುಲಿ ಅದು ಇದು ತಗೊಡ್ಬೇಕಲ್ಲ, ಮನೇಲಿ ಏನಾದ್ರು ಮಾಡ್ಬೇಕಲ್ಲ, ಏನ್ ಮಾಡೋದು, ನಮ್ ಕೈಲಿ ಅದಾಗುತ್ತಾ? ಆ ದಿಶೆಯಿಂದಾಗಿ ಅವಳು ಕರೆಯೋದೇ ಬೇಡ ಅಂತೇಳಿ ಕರೀಲಿಲ್ವಂತೆ. ಆ ನೆನಪನ್ನ ಮಾಡ್ಕೊಳ್ತಾ ಇದ್ದಾಳೆ. ಅಷ್ಟರಲ್ಲಿ ರಂಗದಾಸಂದು ಊಟ ಮುಗಿಯುತ್ತೆ. ಗಂಗಾಧರ ಬತ್ತೀನಿ ಅಂತ ಹೇಳಿದ್ದ, ನಾವಿಬ್ರು ಕೂಡ ಸ್ವಲ್ಪ ಕಾಲೇಜ್ ಕಡೆ ಹೋಗ್ ಬಂದ್ಬಿಡ್ತೀವಿ, ಈ ಹಾಲ್ ಟಿಕೆಟ್ ಬಂದಿದ್ಯಾ ಇಲ್ವಾ ಅಂತ ಹೇಳಿ ಕೇಳ್ಕೊ ಬಂದ್ಬಿಡ್ತೀವಿ ಎಂಬುದಾಗಿ ಹೊರಡ್ತಾನೆ. ಅಷ್ಟರಲ್ಲಿ ಗಂಗಾಧರನು ಕೂಡ ರಂಗದಾಸನ ಮನೆಯ ಬಳಿಗೆ ಬರ್ತಾನೆ. ಇಬ್ರು ಕೂಡ ಹೊರಡ್ತಾರೆ. ಕೆರೆ ಬೀದಿ, ಗಾಂಧಿ ಸರ್ಕಲ್ಲು ಬಿಟ್ಟು ಮುಂದೆ ಹೋಗ್ತಿದ್ದಾರೆ. ಪೂರ್ವಕ್ಕೆ ರಥ ಬೀದಿ ಇದೆ, ಪಶ್ಚಿಮಕ್ಕೆ ನೇಕಾರ ಬೀದಿ ಇದೆ, ಉತ್ತರಕ್ಕೆ ಕೋಟೆ ಬೀದಿ ಇದೆ. ಕೋಟೆ ಬೀದಿನಲ್ಲಿ ಮುದ್ದುಸ್ವಾಮಿಯ ಕುಟುಂಬ ಇದೆ, ರಥ ಬೀದಿನಲ್ಲಿ ಉಗ್ರಪ್ಪನ ಕುಟುಂಬ ಇದೆ. ಇನ್ನು ಪಶ್ಚಿಮಕ್ಕೆ ಇರತಕ್ಕಂಥ ಈ ನೇಕಾರರ ಬೀದಿಯಲ್ಲಿ ನಮ್ಮ ರಂಗದಾಸನ ಮನೆ ಇದೆ. ಎಲ್ಲವನ್ನ ಹಾದು ಮುಂದೆ ಮುಂದೆ ಹೋಗ್ತಾ ಇದ್ದಾರೆ. ಶಿವಪುರ ಸುಮಾರು ದೊಡ್ಡ ಊರೇ. ಆ ಊರಲ್ಲಿ 15,000 ಜನಸಂಖ್ಯೆ ಇದ್ದಾರೆ. ಅದರಲ್ಲಿ ಮುಕ್ಕಾಲು ಭಾಗ ನೇಕಾರರೇ ಇದ್ದಾರೆ. ಆ ನೇಕಾರರಲ್ಲಿ 18 ಒಳ ಪಂಗಡಗಳಿದಾವೆ. ನೀವು ನೆನ್ಪಿಟ್ಕೊಳ್ಳಿ, 2 ಮಾರ್ಕ್ಗೂ ಬರ್ಬೋದು. ನೇಕಾರರಿದ್ದಾರೆ, ತೊಗಟರು ಇದ್ದಾರೆ, ದೇವಾಂಗದವರಿದ್ದಾರೆ, ಪಟ್ಟೆಗಾರರಿದ್ದಾರೆ, ತಾಳ್ಯರು ಇದ್ದಾರೆ. ಹೀಗೆ ಹಲವಾರು ಪಂಗಡಗಳು, ನೇಕಾರರ ಪಂಗಡಗಳು ಆ ಊರಿನಲ್ಲಿ ವಾಸ ಆಗ್ತಾ ಇದ್ದಾವೆ. ಈ ಊರಲ್ಲಿ ಇಷ್ಟೊಂದು ವರ್ಗ ಇದ್ರೂ ಕೂಡ ಎದ್ದು ಕಾಣ್ತಿದ್ದು 2 ಗುಂಪು. ಒಂದು ಕೋಟೆ ಬೀದಿಯಲ್ಲಿ ಸ್ವಲ್ಪ ದೊಡ್ಡ ಮನೆ ಕಟ್ಕೊಂಡಿರೋರ್ದು, ರಥ ಬೀದಿಯಲ್ಲಿ ಒಂದಷ್ಟು ಮಟ್ಟದ ಮನೆಗಳನ್ನ ಕಟ್ಕೊಂಡು ಇರ್ತಕ್ಕಂಥದ್ದು. ಈ 2 ಬೀದಿಗಳ ಶ್ರೀಮಂತರ ಕುಟುಂಬ. ಇನ್ನೊಂದು ನೇಕಾರರ ಬೀದಿ, ಸಣ್ಣ ಸಣ್ಣ ಗುಡಿಸಲುಗಳಲ್ಲಿ ಬದುಕ್ತಿದ್ದಂತಹ ನೇಕಾರರ ಮನೆಗಳು. ಈ 2 ಮುಖ್ಯವಾಗಿ ಶಿವಪುರದಲ್ಲಿ ಕಾಣಿಸ್ಕೊಳ್ತಾ ಇದ್ದು. ಅದನ್ನು ನೋಡ್ಕೊಂಡು ಹಾಗೆ ಮುಂದೆ ಬರ್ತಾರೆ. ಸೀತಮ್ಮನ ಬಾವಿ ಸಿಗುತ್ತೆ, ಅದು ಸಿಹಿ ನೀರಿನ ಬಾವಿ. ನೋಡ್ತಾರೆ. ಈ ಒಂದು ಗಂಗಾಧರನಿಗೆ ಬೇಸರ ಆಗುತ್ತೆ, ಈ ಜನಗಳ ಲೈಫ್ ಇಷ್ಟೇ ಆಗೋಯ್ತು, ಎಲ್ ಬೇಕು ಹಾಗೆ ಕೂರ್ತಾರೆ, ಏನೋ ಮಾಡ್ತಾರೆ, ಎಲ್ಲ ಇದೆ, ಯಾವಾಗ ಬದಲಾಗ್ತಾರೋ ಅನ್ನೋ ಗೊತ್ತಿಲ್ಲ ಇದು ಎಂಬುದಾಗಿ ಬೈಕಂಡ್ ಬರ್ತಿರ್ತಾನೆ. ಅಷ್ಟರಲ್ಲಿ ರಂಗದಾಸ ಹೇಳ್ತಾನೆ, ಇನ್ನೇನಪ್ಪಾ ನಿಂದು ಡಿಗ್ರಿ ಮುಗಿಯುತ್ತೆ, MA ಅಂತ ಪಟ್ಟಣಕ್ಕೆ ಹೋಗ್ಬಿಡು, ಅಲ್ಲೇ ಸೆಟ್ಲ್ ಆದ್ರೂ ಆಯ್ತು, ಮತ್ತೆ ಬರುವಾಗಿಲ್ಲ, ಈ ಊರಿನ ಈ ತರದ ವಾತಾವರಣ ನಿನಗೆ ಇಷ್ಟ ಆಗಲ್ವಲ್ಲ ಎಂಬುದಾಗಿ ಹೇಳ್ತಾನೆ. ಹಾಗೆ ನಡ್ಕೊಂಡು ಗಾಂಧಿ ಸರ್ಕಲ್ಗೆ ಬರ್ತಾರೆ. ಗಾಂಧಿ ಸರ್ಕಲ್ ಅಲ್ಲಿ ಆಲ್ರೆಡಿ ಹೂ ಮಾರೋ ಹೆಂಗಸರು, ಗಿಳಿ ಶಾಸ್ತ್ರ ಹೇಳೋರು, ಓಬಯ್ಯ, ಈಗಾಗ್ಲೇ ಜನ ಅಲ್ಲಿ ಗಿಜಿಗುಡ್ತಿರ್ತಾರೆ. ಎಷ್ಟೋ ಜನ ಮಿಠಾಯಿ ಮಾರೋರು ಡಬ್ಬಗಳನ್ನ ಇಟ್ಕೊಂಡಿರ್ತಾರೆ. ಹಣ್ಣಿನ ಅಂಗಡಿಗಳು ಬಂದಿರ್ತವೆ. ನಂತರದಲ್ಲಿ ಹೂ ಮಾರೋ ಹೆಂಗಸರು ಬಂದಿರ್ತಾರೆ. ಇನ್ನು ಗಿಳಿ ಶಾಸ್ತ್ರ ಹೇಳ್ತಕ್ಕಂತ ಓಬಯ್ಯ ಬಂದು ಆಲ್ರೆಡಿ ಕುಳಿತಿರ್ತಾನೆ. ಹೀಗೆ ಗಾಂಧಿ ಸರ್ಕಲ್ ಸ್ವಲ್ಪ ಬ್ಯುಸಿ ಆಗಿರ್ತದೆ. ಇವರು ಗಾಂಧಿ ಸರ್ಕಲ್ ಅನ್ನ ಬಿಟ್ಟು ಇನ್ನೇನ್ ಮುಂದೆ ಹೋಗ್ಬೇಕು. ಅಷ್ಟರಲ್ಲಿ ಯಾವ್ದೋ ಬಸ್ಸಿನ ಕಂಡಕ್ಟರ್ ಹೋಲ್ಡ್ ಆನ್ ಎಂಬುದಾಗಿ ತಕ್ಷಣದಲ್ಲಿ ನಿಲ್ಲಿಸ್ತಾನೆ. ಬಸ್ಸು ನಿಂತ್ಕೊಳ್ಳುತ್ತೆ. ಏನು ಅಂತ ನೋಡ್ತಾರೆ, ಯಾರೋ ಒಬ್ಬ ವ್ಯಕ್ತಿ ಬರ್ತಾ ಇದ್ದಾನೆ, ಅವನಿಗಾಗಿ ಬಸ್ಸು ನಿಂತಿದೆ. ಯಾರಪ್ಪ ಅವನು ಅಂತ ಹೇಳಿದ್ರೆ ಗಂಗಾಧರ ಹೇಳ್ತಾನೆ, ಅವನೇ ಕಣೋ ಪುಡಾರಿ ಮುದ್ದುಸ್ವಾಮಿ ಎಂಬುದಾಗಿ. ಮುದ್ದುಸ್ವಾಮಿ ಆ ಊರಿನ MLA, 30 ಒಳಗಿನ ವಯಸ್ಸು, ಗಾಂಧಿ ಟೋಪಿ, ಒಂಥರ ಗತ್ತು. ಇಂಥ ಒಬ್ಬ ವ್ಯಕ್ತಿ ಹೊಟ್ಟೆ ಬೇರೆ ದಪ್ಪ ಆಗಿದೆ, ದರ್ಪ, ಟಿವಿ ಇವೆಲ್ಲವೂ ಕೂಡ ಅವನಲ್ಲಿವೆ. ಇವನ್ ಕಂಡ ತಕ್ಷಣ ಕಂಡಕ್ಟರ್ ಸಿಳ್ಳೆ ಹೊಡೆದು ಬಸ್ ನಿಲ್ಸಿ ಅವನ ಒಳಗೆ ಹತ್ತಿಸಿ ಸೀಟ್ ಕೊಟ್ಟು ಬಸ್ನ ಕರ್ಕೊಂಡು ಹೋಗಿದ್ದಾನೆ. ಸರಿ, ಇವನನ್ನ ರಂಗದಾಸ ಗಂಗಾಧರ ಇಬ್ರು ಕೂಡ ನೋಡ್ತಾರೆ, ಮಾತನಾಡ್ಕೋತಾರೆ. ರಂಗದಾಸ ಹೇಳ್ತಾನೆ, ಪುಡಾರಿ ಅನ್ಬೇಡ ಕಣೋ, ಈ ಊರಿನ MLA ಬೇರೆ ಎಂಬುದಾಗಿ ಮಾತನಾಡ್ಕೊಂಡು ಮುಂದೆ ಬರ್ತಾರೆ. ಅಷ್ಟರಲ್ಲಿ ಒಬ್ಬ ಯುವತಿ ಅಡ್ಡ ಬರ್ತಾಳೆ. ಬಂದಂತವಳು ಗಂಗಾಧರನ ಕೇಳ್ತಾಳೆ, ಗಂಗಾಧರ, ಗಿರ್ಜೆ ಹೇಗಿದ್ದಾಳೋ ಎಂಬುದಾಗಿ. ತಕ್ಷಣದ ರಂಗದಾಸ ಯಾರೋ ಅಂತಾನೆ. ಅದೇ ನಿಮ್ ಬೀದಿ ಹುಡುಗಿ, ಇಲ್ಲೇ ವಾಟರ್ ಬೋರ್ಡ್ ಅಲ್ಲಿ ಕೆಲಸ ಮಾಡ್ತಾಳಂತೆ, ಗಿರ್ಜೆ ಸ್ನೇಹಿತೆ, ಕಮಲೆ ಅಂತ ಹೆಸರು ಎಂಬುದಾಗಿ ಹೇಳ್ತಾನೆ. ಓಹೋ, ಬಹಳ ಸ್ಟೈಲು ಮಾಡ್ತಾಳೆ ಕಣೋ, ಕಪ್ಪು ಕನ್ನಡಕ ಏನು, ಆ ಒಂದು ಮುಖದ ಮೇಲೆ ಮಡುವೆ ಗುಳ್ಳೆಗಳಿವೆ, ಆ ಕಪ್ಪು ಮುಖ ಆದ್ರೂ ಕೂಡ ಬಹಳ ಸ್ಟೈಲ್ ಮಾಡ್ತಾಳೆ ಕಣೋ, ತ್ರಿಪುರ ಸುಂದರಿ ತರ ಎಂಬುದಾಗಿ ಮಾತನಾಡ್ಕೊಳ್ತಾ ಬರ್ತಾರೆ
ಕಾಲೇಜ್ ಸಿಗುತ್ತೆ. ಗುಮಾಸ್ತನ ಕೇಳ್ತಾರೆ. ಗುಮಾಸ್ತ ಹಾಲ್ ಟಿಕೆಟ್ ಇನ್ನು ಬಂದಿಲ್ಲಪ್ಪ, ಬಂದ್ಮೇಲೆ ನಾನು ಅನೌನ್ಸ್ ಮಾಡ್ತೀನಿ ಎಂಬುದಾಗಿ ಹೇಳ್ತಾರೆ. ಸರಿ, ಅದು ಮುಗಿಸ್ಕೊಂಡು ವಾಪಸ್ ಬರ್ತಾರೆ. ಈ ಒಂದು ಊರು ಹೆಂಗ್ ಕಟ್ಕೊಳ್ತು ಶಿವಪುರ? ಈ ಶಿವಪುರ ಹೈದರ್ ಅಲಿಯ ಹಿಡಿತದಲ್ಲಿರ್ಬೇಕು. ಹೈದರ್ ಅಲಿ ಸೂರತ್ ಅಥವಾ ಸೌರಾಷ್ಟ್ರದಿಂದ ನೇಕಾರರನ್ನ ಕರ್ಕೊಂಡ್ ಬಂದಿರ್ಬೇಕು. ಆ ಹೈದರ್ ಅಲಿ ಹಿಡಿತದಲ್ಲಿ ಶಿವಪ್ಪ ನಾಯಕ ಇದ್ದ ಅಂತ ಅನ್ಸುತ್ತೆ. ಆ ಶಿವಪ್ಪ ನಾಯಕನ ಮೂಲಕ ಇಲ್ಲಿ ಎಲ್ಲ ಕೆಲಸಗಳು ನಡೀತಾ ಇದ್ದೋ ಅಂತ ಇರ್ಬೋದು. ಆ ಹಿನ್ನೆಲೆಯಲ್ಲಿ ಯಾವಾಗ ಈ ಹೈದರ್ ಅಲಿ ನೇಕಾರನ ಇಲ್ಲಿ ಕರ್ಕೊಂಡ್ ಬಂದೋ, ನೇಕಾರರ ನೆಲೆ ಇಲ್ಲಾಗಿರ್ಬೇಕು ಎಂಬುದಾಗಿ ಮಾತನಾಡ್ಕೊಳ್ತಾ ಬರ್ತಾರೆ. ನಮ್ಮ ಗಂಗಾಧರನ ಮನೆ ಸಿಗುತ್ತೆ, ಉಗ್ರಪ್ಪನ ಮನೆ. ಬರ್ತಾರೆ. ಗಂಗಾಧರ ಹೇಳ್ತಾನೆ, ಓದಕ್ ಕುಳಿತು ಬಿಡೋಣ, ಆದ್ರೆ ಹಸಿವಾಗ್ತಿದೆ, ಕಾಫಿ ಕುಡಿದು ಹೋಗೋಣ ಎಂಬುದಾಗಿ ಮಾತನಾಡ್ತಾನೆ. ಅಷ್ಟರಲ್ಲೇ ಗಿರ್ಜೆ ಒಲೆ ಮುಂದೆ ಕುಳಿತು ದೋಸೆ ಹಾಕ್ತಾ ಇರ್ತಾಳೆ. ರಂಗದಾಸ ಮನೆ ಎಂಟ್ರಿ ಮಾಡ್ತಾನೆ, ನೋಡ್ತಾನೆ. ಸಂಕೋಚ ಬೇರೆ. ನಾನ್ ಮುದ್ದೆ ತಿಂದು ಬಂದಿದ್ದೀನಿ, ಏನು ಬೇಡ ಕಣೋ ಎಂಬುದಾಗಿ ಸ್ನೇಹಿತನಿಗೆ ಹೇಳ್ತಾನೆ. ಯಾವಾಗ ಈ ಶಬ್ದ ಕೇಳ್ತೋ, ಒಲೆ ಮುಂದೆ ಕುಳಿತಿದ್ದಂತ ಗಿರ್ಜೆ ಕೂಗಿ ಹೇಳ್ತಾಳೆ, ಬಿಸಿ ಬಿಸಿ ದೋಸೆ ಹುಯ್ಕೊಡ್ತೀನಿ, ಆಲೂಗೆಡ್ಡೆ ಪಲ್ಯನೂ ಮಾಡಿದ್ದೀನಿ, ತಿನ್ಕೊಂಡು ಆಮೇಲೆ ಹೋಗಿ ಓದ್ಲಿಕ್ಕೆ ಎಂಬುದಾಗಿ ಹೇಳ್ತಾಳೆ. ಜೊತೆಗೆ 2 ಸ್ಟೈನ್ಲೆಸ್ ಸ್ಟೀಲ್ ತಟ್ಟೆಗಳಿಗೆ ದೋಸೆಗಳನ್ನ ಹಾಕಿ ತಗೊಂಡೇ ಬಂದ್ಬಿಡ್ತಾಳೆ. ಗೆಳೆಯರಿಬ್ಬರು ತಿನ್ನೋದಕ್ಕೆ ಆರಂಭ ಮಾಡ್ತಾರೆ. ರಂಗದಾಸ ಹೇಳ್ತಾನೆ, ದೋಸೆ ಪಲ್ಯ ಚೆನ್ನಾಗಿದೆ ಗಿರ್ಜಾ. ಈ ಮೆಚ್ಚುಗೆಯ ಮಾತಿಂದ ಆ ಒಲೆ ಮುಂದೆ ಕುಳಿತಿದ್ದಂತ ಗಿರ್ಜೆಯ ಕೆನ್ನೆ ಕೆಂಪಾಗ್ತವೆ. ರಂಗದಾಸ ಮುಂದುವರ್ಸಿ ಹೇಳ್ತಾನೆ, ಈ ಶಿವನಕೆರೆಯನ್ನ ನೋಡಿದಾಗ ಅಚ್ಚೋದ ಸರೋವರ ನೆನಪಿಗೆ ಬರುತ್ತೆ ಕಣ ಎಂಬುದಾಗಿ. ತಕ್ಷಣ ಗಿರ್ಜೆ ಅಚ್ಚೋದ ಸರೋವರನ ಎಂಬುದಾಗಿ ಪ್ರಶ್ನಿಸ್ತಾಳೆ. ಬಾಣಭಟ್ಟನ ಕಾದಂಬರಿಯಲ್ಲಿ ಬರ್ತಕ್ಕಂತ ಈ ಅಚ್ಚೋದ ಸರೋವರ ಅಷ್ಟೊಂದು ಸುಂದರವಾಗಿದೆ, ಆದ್ರೆ ಈ ಶಿವನಕೆರೆ ನೋಡಿದಾಗ ನಿನ್ಗ್ಯಾಕೋ ನೆನಪು ಬರುತ್ತೆ, ಅದೆಲ್ಲಿ ಇದೆಲ್ಲೋ ಎಂಬುದಾಗಿ ಗಂಗಾಧರ ಪ್ರಶ್ನೆಯನ್ನ ಮಾಡ್ತಾನೆ. ಅಲ್ಲ ಕಣೋ, ಅಲ್ಲಿ ಆ ಹಿಮಗೆಡ್ಡೆಗಳೇ ಕರಗಿ ಆ ಒಂದು ಸರೋವರ ನಿರ್ಮಾಣ ಆಗಿರ್ಬೇಕು, ಆದ್ರೆ ಇಲ್ಲಿ ಬಿಸಿಲು ಬಂದಾಗ ಶಿವನಕೆರೆ ಹೊಳೆಯುತ್ತಲ್ಲೋ ಅಷ್ಟೇ ಚೆನ್ನಾಗಿ ಹೊಳೆಯುತ್ತೆ ಕಣೋ ಎಂಬುದಾಗಿ ಮಾತನಾಡ್ಕೊಳ್ತಾರೆ. ಅಷ್ಟರಲ್ಲಿ ಗಿರ್ಜೆ, ಆಯ್ತು ಆಯ್ತು, ಕಾಫಿನೂ ಕುಡ್ದು ಹೋಗ್ಬಿಡಿ, ಕಾಫಿನೂ ರೆಡಿ ಆಯ್ತು ಎಂಬುದಾಗಿ ಕಾಫಿನೂ ಕೊಡ್ತಾಳೆ. ಕಾಫಿ ಕುಡ್ಕೊಂಡು ಓದ್ಲಿಕ್ಕೆ ಅಂತ ಹೇಳಿ ಇವರು ಆ ಒಂದು ಬಟವಾಡೆ ಮಾಡುವ ಕೋಣೆ ಕಡೆಗೆ ಹೋಗ್ತಾರೆ. ಹೋಗುವಂತ ಸಂದರ್ಭದಲ್ಲಿ ಸೂರಮ್ಮ, ಓ ಗಂಗಾಧರ, ಆ ಒಂದು ಜನಿವಾರ ಬಿಟ್ಟು ಹೋಗ್ತಿದೆಯಲ್ಲೋ ಬಚ್ಚಲ್ ಮನೆಯಲ್ಲಿ ಹೇಳ್ತಾಳೆ. ಅದಕ್ಕೆ ಗಂಗಾಧರ, ಅದೊಳ್ಳೆ ನ್ಯೂಸೆನ್ಸ್ ಬಿಡಮ್ಮ, ನನ್ಗೆ ಅಂಟ್ಕೋಬಿಟ್ಟಿದೆ ಎಂಬುದಾಗಿ ಹೇಳಿ ಓದೋ ಕಡೆಗೆ ಹೊರಡ್ತಾನೆ. ಗಂಗಾಧರ ಕೇಳ್ತಾನೆ, ಏನೋ ರಂಗದಾಸ, ನೀನು ಜನಿವಾರ ಆಗ್ತೀಯಾ ಎಂಬುದಾಗಿ. ರಂಗದಾಸ, ಹೊಟ್ಟೆಗಿಟ್ಟಿಲ್ದೆ ಇದ್ದವ್ರಿಗೆ ಜನಿವಾರ ಎಲ್ಲೋ ಎಂಬುದಾಗಿ ಮಾತನಾಡಿ ಅಚ್ಚೋದ ಸರೋವರದ ಬಗ್ಗೆ ಓದ್ಲಿಕ್ಕೆ ಹೊರಡ್ತಾರೆ. ಇಬ್ರು ಕುಳಿತುಕೊಂಡು ಓದ್ತಾ ಇದ್ದಾರೆ. ಗಿರ್ಜೆಯ ಕಿವಿ ಆ ಕಡೆನೇ ಇದೆ. ಆರಂಭ ಮಾಡ್ತಾನೆ ರಂಗದಾಸ. ಅಚ್ಚೋದ ಸರೋವರ, ಅದರಲ್ಲಿ ಆಲ್ರೆಡಿ ಈ ಒಂದು ಮಹಾಶ್ವೇತೆ ಗಂಧರ್ವ ಲೋಕದಿಂದ ಬಂದು ತನ್ನ ಸ್ನಾನವನ್ನ ಆರಂಭ ಮಾಡಿದ್ದಾಳೆ. ಆ ಸರೋವರದ ಕಡೆಗೆ ಪುಂಡರೀಕ ತನ್ನ ಸ್ನೇಹಿತ ಕಪಿಂಜಲನೊಡನೆ ಅದೇ ಸರೋವರದ ಕಡೆಗೆ ಬರ್ತಾ ಇದ್ದಾನೆ. ಪುಂಡರೀಕ ಮುನಿಪುತ್ರ. ಇಲ್ಲಿ ಕನ್ಫ್ಯೂಷನ್ ಆಗೋದು ಬೇಡ, ಇದು ಕಥೆಯೊಳಗಿನ ಕತೆ. ರಂಗದಾಸ ಮತ್ತು ಗಂಗಾಧರ ಇದನ್ನ ಓದ್ಕೊಳ್ತಾ ಇದ್ದಾರೆ. ಪುಂಡರೀಕ ಮುನಿಯ ಮಗ ಬರ್ತಾ ಇದ್ದಾನೆ. ತಕ್ಷಣ ಅಚ್ಚೋದ ಸರೋವರದಲ್ಲಿ ಆಲ್ರೆಡಿ ಬಂದಿದ್ದಂತ ಮಹಾಶ್ವೇತೆಯನ್ನ ನೋಡ್ತಾನೆ. ಮಹಾಶ್ವೇತೆ ಪುಂಡರೀಕನ ನೋಡ್ತಾಳೆ. ಇಬ್ಬರ ಕಣ್ಣುಗಳು ಸಂಧಿಸ್ತವೆ. ಪುಂಡರೀಕ ಅಷ್ಟೊಂದು ಸುಂದರವಾದ ಯುವಕ. ಜೊತೆಗೆ ಅವನ ಕಿವಿಯಲ್ಲಿ ಒಂದು ಪಾರಿಜಾತ ಹೂವಿರುತ್ತೆ. ನೋಡ್ತಾಳೆ, ಆಸೆ ಆಗುತ್ತೆ. ಕಪಿಂಜಲನನ್ನ ಕುರಿತು ಹೇಳ್ತಾಳೆ, ಆ ಹೂವು ಎಷ್ಟೊಂದು ಚೆನ್ನಾಗಿದೆ, ನನಗೆ ಬಹಳ ಇಷ್ಟ ಆಯ್ತು ಎಂಬುದಾಗಿ. ಇದನ್ನು ಕೇಳಿಸ್ಕೊಂಡಂತ ಪುಂಡರೀಕ, ನಿಮ್ಗೆ ಇಷ್ಟ ಆದ್ಮೇಲೆ ಅದನ್ನ ನಾನು ನಿಮಗ್ ಕೊಡ್ತೀನಿ ಎಂಬುದಾಗಿ ತನ್ನ ಕಿವಿಯಲ್ಲಿದ್ದಂತಹ ಪಾರಿಜಾತ ಹೂವನ್ನ ತೆಗೆದು ಆಕೆಯ ಮುಡಿಗೆ ಇಡ್ತಾನೆ. ಆ ಇಟ್ಟಂತಹ ಸಂದರ್ಭದಲ್ಲಿ ಅವಳ ಕೆನ್ನೆ ಇವನ ಕೈಗೆ ತಾಕತ್ತೆ. ಯಾವಾಗ ಈ ಮೊದಲ ನೋಟ, ಮೊದಲ ಸ್ಪರ್ಶ ಆಗುತ್ತೋ ರೋಮಾಂಚನ ಆಗುತ್ತೆ ಇಬ್ಬರಿಗೂ. ತಕ್ಷಣದಲ್ಲಿ ಈ ಒಂದು ಮುನಿಯ ಪುತ್ರನ ಕೈಯಲ್ಲಿದ್ದಂತ ಮಣಿಸರ ಅವಳ ಕತ್ತಿಗೆ ಬೀಳುತ್ತೆ. ಅಕಸ್ಮಾತ್ ಆದಂತ ಈ ಘಟನೆ ನೋಡಿ ಇಬ್ರು ಬೆತ್ತಾರೆ. ತಕ್ಷಣದಲ್ಲಿ ಪುಂಡರೀಕ ಕೇಳ್ತಾನೆ, ಆ ಒಂದು ಜಪಮಾಲೆ ನಿಮ್ಮ ಕೊರಳಿಗೆ ಬಂದ್ಬಿಟ್ಟಿದೆ,
ದಯಮಾಡಿ ಕೊಡಿ ಅಂತ. ಅವಳು ಗಾಬರಿಯಲ್ಲಿ ಆ ಒಂದು ಸರವನ್ನ ತೆಗೆದು ಕೊಡ್ತಾಳೆ. ಆದ್ರೆ ಅದು ಜಪಮಾಲೆ ಅಲ್ಲ, ಅವಳ ಕೊರಳಲ್ಲಿ ಇದ್ದಂತಹ ಸರ ಅವನ ಕೊರಳಿಗೆ ಹೋಗುತ್ತೆ. ಅವನ ಜಪಮಾಲೆ ಇವಳ ಸರ ಮ್ಯೂಚುವಲ್ ಆಗುತ್ತೆ. ಇಬ್ರು ಕೂಡ ಹಾಗೆ ನೋಡ್ತಾನೆ ಅಲ್ಲಿಂದ ದೂರ ಆಗ್ತಾರೆ. ಇಬ್ರಲ್ಲಿ ಪ್ರೇಮಾಂಕುರ ಆಗಿರುತ್ತೆ. ಮಹಾಶ್ವೇತೆ ಹೋಗಿ ಅವನಿಗಾಗಿ ಕಾಯ್ತಾ ಇರ್ತಾಳೆ. ಪುಂಡರೀಕ ಎಷ್ಟೋ ಜನ್ಮಗಳನ್ನ ಎತ್ತಿ 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 ಬರ್ತಾನೆ ಇರ್ತಾನೆ. ಹೀಗೆ ಅವರಿಬ್ಬರ ಆ ಪ್ರೀತಿ ಅಚ್ಚಳಿಯದೆ ಉಳಿಯುತ್ತೆ, ಪ್ರೀತಿ ಶಾಶ್ವತ ಆಗುತ್ತೆ. ಈ ಒಂದು ಮಹಾಶ್ವೇತೆ ಪುಂಡರೀಕನ ಕಥೆಯನ್ನ ಅಚ್ಚೋದ ಸರೋವರದ ಹಿನ್ನೆಲೆಯಲ್ಲಿ ರಂಗದಾಸ್ ಅಚ್ಚುಕಟ್ಟಾಗಿ ವಿವರಣೆಯನ್ನ ಅಂದು ಮಾಡಿಕೊಡ್ತಾನೆ. ಇದನ್ನೇ ಕೇಳಿಸ್ಕೊಳ್ತಿದ್ದಂತಹ ಗಿರ್ಜೆಗೆ ಎಂಥ ಪ್ರೀತಿ, ನನ್ನ ಪ್ರೀತಿಯು ಕೂಡ ಹೀಗಾಗ್ಬೋದಾ? ನಾನು ಎಲ್ಲೋ ಒಂದ್ ಕಡೆ ರಂಗದಾಸನ ಮೇಲೆ ಮನ್ಸನ್ ಬಿಟ್ಟಿದ್ದೀನಿ, ನನ್ನ ಪ್ರೀತಿಯು ಕೂಡ ಇಂಥ ಶಾಶ್ವತ ಪ್ರೀತಿ ಆಗ್ಬೋದಾ, ಸಾಧ್ಯ ಇದೆಯಾ ಎಂಬುದಾಗಿ ತನಗ್ ತಾನೇ ನೆನ್ಸ್ಕೊಳ್ತಾ ಹೋಗ್ತಾಳೆ. ತದೇಕ ಚಿತ್ತ ದೃಷ್ಟಿಯಿಂದ ರಂಗದಾಸನನ್ನ ನೋಡ್ತಿರ್ತಾಳೆ. ಕಣ್ಣಲ್ಲಿ ನೀರು ಬರ್ತಿರ್ತವೆ. ರಂಗದಾಸ ಕೇಳ್ತಾನೆ, ಇದೇನ್ ಗಿರ್ಜೆ ಎಂಬುದಾಗಿ. ಮತ್ತೆ ಅಡುಗೆಯ ಕೋಣೆಗೆ ಹೋದಂತ ಈ ಗಿರ್ಜೆ ಆ ಒಂದು ಅಚಲವಾದಂತ ಪ್ರೀತಿಯನ್ನ, ಶಾಶ್ವತವಾದ ಪ್ರೀತಿಯನ್ನ ನೆನ್ಸ್ಕೊಳ್ತಾ ಹೋಗ್ತಾಳೆ. ನಾನು ಕಾಲೇಜ್ಗೆ ಹೋಗಿದ್ರೆ ಎಷ್ಟೆಲ್ಲ ತಿಳ್ಕೊಬೋದಿತ್ತು, ನಾನು SLCಗೆ ಅಂತ್ಯ ಮಾಡ್ದೆ, ನನ್ನಪ್ಪ ಇಷ್ಟೇ ಸಾಕು ಅಂತ ನಿಲ್ಲಿಸ್ಬಿಟ್ರು, ನಾನು ಹೋಗಿದ್ರೆ ಚೆನ್ನಾಗಿರ್ತಿತ್ತಲ್ಲ ಎಂಬುದಾಗಿ ಕಲ್ಪಿಸ್ಕೊಳ್ತಾಳೆ. ಏನ್ ಮಾಡೋದು, ಪಾಪಣ್ಣಿ ನೋಡ್ಕೊಂಡೆ ಎಲ್ಲವನ್ನ ಈಗ ಕಾಣ್ಬೇಕಾಗಿದೆ. ನಮ್ ಗ್ರಾಚಾರ ಏನು ಮಾಡೋಕ್ಕಾಗೋದಿಲ್ಲ. ಅಪ್ಪ ತನ್ನ ಕೆಲಸಗಳನ್ನು ಬಿಟ್ಟು ಇನ್ನೊಂದಷ್ಟು ಕೆಲಸಗಳನ್ನು ಮಾಡ್ತಾನೆ. ಹೊಂಬಾಳಮ್ಮನ ಸಹವಾಸ ಮಾಡ್ತಾನೆ. ಹೊಂಬಾಳಮ್ಮ ನನ್ನ ತಾಯಿ ಸೂರಮ್ಮನಿಗಿಂತ ಚೆನ್ನಾಗಿದ್ದಾಳೆ, ಅವಳ ಆಕಾರ ಬಣ್ಣವನ್ನ ನೋಡಿ ಮೊರೆ ಹೋಗಿದ್ದಾನೆ. ಎಲ್ಲ ಒಂದ್ ಕಡೆ ಈ ತರದ ಎಲ್ಲ ಗುಣಗಳನ್ನ ನೋಡೆ ನಮ್ಗಿಂತ ಕಷ್ಟ ಬಂದಿರ್ಬೇಕು, ಪಾಪಣ್ಣಿಗೂ ಅಂತ ಸ್ಥಿತಿ ಬಂದಿರ್ಬೇಕು. ನನ್ನಪ್ಪ ಅವನ್ ತಾನೇ ಏನ್ ಮಾಡ್ತಾನೆ, ನನ್ ತಾಯಿ ಅಷ್ಟೊಂದು ಸುಂದರವಾಗಿಲ್ವಲ್ಲ, ಏನ್ ಮಾಡೋದು, ಇಂಥ ಎಲ್ಲ ಗ್ರಹಚಾರಗಳು ಬಂದು ಹೊಕ್ಕಿವೆ, ನಾವು ಅನುಭವಿಸ್ಬೇಕು ಅಂತ ತನಗ್ ತಾನೇ ನೆನ್ಕೊಳ್ತಾ ಹೋಗ್ತಾಳೆ. ಕೊನೆಗೆ ಅನ್ಕೋತಾಳೆ, ಆ ಪುಂಡರೀಕ ಮಹಾಶ್ವೇತೆ ಅಚಲವಾದ ಪ್ರೀತಿ ನನ್ನ ಪ್ರೀತಿ ಅಷ್ಟೇ ಅಚಲವಾಗಿರುತ್ತಾ, ಶಾಶ್ವತವಾಗಿರುತ್ತಾ? ನಾನು ಕೂಡ ಅಂತ ಪ್ರೀತಿಗೋಸ್ಕರ ಗೆರೆ ದಾಟ್ಬೋದಾ, ಸಾಧ್ಯ ಇದೆಯಾ ನೆನ್ಸ್ಕೊಳ್ತಾಳೆ. ತಕ್ಷಣ ತನ್ನ ತಂದೆ ನೆನ್ಪಗ್ ಬರ್ತಾರೆ. ರುದ್ರ, ಉಗ್ರಪ್ಪನವರು. ಕಣ್ಣು ಬಿಟ್ರೆ ಎಲ್ಲ ನಾಶ, ಸಾಧ್ಯವಿಲ್ಲ, ಮರೆಯೋದು ಒಳ್ಳೇದು ಎಂಬುದಾಗಿ ನಿರ್ಧರಿಸಿ ಅಲ್ಲಿಗೆ ಸುಮ್ನಾಗ್ತಾಳೆ. ಅಷ್ಟರಲ್ಲೇ ರಂಗದಾಸನ ಮೇಲೆ ಅವಳಿಗೆ ಪ್ರೀತಿ ಹೆಚ್ಚಾಗ್ತಾ ಇರುತ್ತೆ. ಇನ್ನು ನಾಲ್ಕನೆಯ ದೃಶ್ಯ ನಮ್ಮ ಮುದ್ದುಸ್ವಾಮಿಯವರ ಮನೆ. ಮುದ್ದುಸ್ವಾಮಿ ಮನೆ, ಸಂಕಮ್ಮ ಮನೇಲಿದ್ದಾರೆ. ಉಗ್ರಪ್ಪನವರು ಆ ಮನೆಗೆ ಭೇಟಿ ಕೊಟ್ಟಿದ್ದಾರೆ. ಹೋಗ್ತಾರೆ, ನೋಡ್ತಾರೆ. ಮನೆ ಬಹಳ ಸುಂದರವಾಗಿದೆ. ಸೋಫಾಗಳು, ಟೀಪಾಯಿಗಳು, ಇನ್ನು ಗೋಡೆಗಳಲ್ಲಿ ಕಪಾಟುಗಳು, ಅಲ್ಲಿ ಅಲಂಕಾರಿಕ ವಸ್ತುಗಳು ಎಲ್ಲ ನೋಡಿ ಆಸೆ ಆಗತ್ತೆ. ನನ್ ಮನೆಯು ಹಿಂಗಿದ್ರೆ ಎಷ್ಟೊಂದ್ ಚೆನ್ನಾಗಿರ್ತಿತ್ತು. ಆ ಶೆಟ್ರು ಬಂದಾಗ ಅವ್ರು ಕೂರ್ಸೋಕೆ ಚೇರ್ ಇರ್ಲಿಲ್ಲ ನಮ್ಮಲ್ಲಿ, ಸೋಫಾ ಇದ್ರೆ ಕೂರ್ಸಿ ಖುಷಿ ಪಡಿಸ್ಬೋದಿತ್ತಲ್ಲ, ವ್ಯಾಪಾರ ಚೆನ್ನಾಗ್ ಮಾಡ್ಬೋದಿತ್ತಲ್ಲ ಅಂತೇಳಿ ಎಲ್ಲೋ ಒಂದ್ ಕಡೆ ಆಸೆ ಆಗತ್ತೆ. ಅಷ್ಟರಲ್ಲಿ ಯಾರೋ ಒಂದು ಹುಡುಗಿ ಈ ಉಗ್ರಪ್ಪ ಮನೆ ಒಳಗ್ ಬಂದದ್ದನ್ನ ನೋಡಿ, ಅಮ್ಮ ಯಾರೋ ಬಂದಿದ್ದಾರೆ ಅಂತ ಕೂಗಿ ಒಳಗೋಗ್ತಾಳೆ. ಅಷ್ಟರಲ್ಲಿ ಅವ್ರನ್ನ ಕೂರ್ಸಮ್ಮ ಎಂಬುದಾಗಿ ಒಳಗಡೆಯಿಂದಲೇ ಒಂದು ಶಬ್ದ ಬರುತ್ತೆ. ಆ ಸೋಫಾ ಮೇಲೆ ಕುಳಿತುಕೊಳ್ಳೋಕ್ ಹೇಳಿ ಆ ಹುಡುಗಿ ಒಳಗೆ ಹೋಗ್ಬಿಡ್ತಾಳೆ. ಒಂದು ದೇಹ ಬರುತ್ತೆ, ಆಕೆಯೇ ಸಂಕಮ್ಮ. 50 ವರ್ಷ ಪ್ರಾಯದ ಒಬ್ಬ ಹೆಂಗಸು, 5.5 ಅಡಿ ಎತ್ತರ ಇರ್ತಾಳೆ. ಅಲ್ಲಲ್ಲಿ ತಲೆಯ ಕೂದಲು ಬೆಳ್ಳಗಾಗಿದ್ದಾವೆ. ಹಣೆಯಲ್ಲಿ ಕುಂಕುಮ ಇರ್ಲಿಲ್ಲ, ವಿಭೂತಿಯನ್ನ ಬಳ್ಕೊಂಡಿರ್ತಾಳೆ. ಜೊತೆಗೆ ತನ್ನ ಸಿರಿವಂತಿಕೆಯನ್ನ ತೋರಿಸುವ ಒಂದಷ್ಟು ಆಭರಣಗಳು ಅವಳ ಮೈ ಮೇಲೆ ಇರ್ತವೆ. ಜೊತೆಗೆ ಯಾರನ್ನೋ ನೋಡಿದ್ರೆ ಯಾರನ್ನೋ ನೋಡ್ದಾಗ ಆಗತ್ತೆ ಮಾಲಗಣ್ಣು. ಅಂತ ಒಬ್ಬ ಹೆಂಗಸು ಬರ್ತಾ ಇರೋ ಆಗ್ಲೇ ಉಗ್ರಪ್ಪ ಕೇಳ್ತಾರೆ, ಹೇಳ್ ಕಳ್ಸದ್ರಂತೆ, ಏನ್ ವಿಚಾರ ಅಂತ ಗೊತ್ತಾಗ್ಲಿಲ್ಲ ಎಂಬುದಾಗಿ ಸುದ್ದಿಯನ್ನ ಎತ್ತತಾನೆ. ಕುಳಿತಿದಂತ ಉಗ್ರಪ್ಪನನ್ನ ಕುರಿತು, ಏನಿಲ್ಲ, ಅದೇ ನಮ್ ಮುದ್ದು ಸ್ವಾಮಿ ಎಮ್ಮೆ ಆದ್ಮೇಲೆ ಹಂಗಂತಾನೆ ಒಳಗಡೆ ಕೂಗ್ತಾಳೆ, ನಾವು ಕಾಫಿ ಮಾಡ್ಕೊಂಡ್ ಬಾರೆ ಎಂಬುದಾಗಿ. ಅಷ್ಟರಲ್ಲಿ ಉಗ್ರಪ್ಪನವ್ರಿಗೆ, ಎಮ್ಮೆ ಆದ್ಮೇಲೆ ಈ ಮುದ್ದು ಸ್ವಾಮಿ ಡಿಗ್ರಿ ಮುಗಿಸೋದ್ನಷ್ಟೇ ಅಲ್ವಾ, ಎಮ್ಮೆ ಯಾವಾಗ ಮಾಡ್ದ? ಅದು ಎಮ್ಮೆ ಅಲ್ಲ, ಎಮ್ಮೆಲ್ಲೇ ಇರಬೇಕು ಎಂಬುದಾಗಿ ನೆನ್ಸ್ಕೊಳ್ತಿರ್ತಾರೆ. ಅಷ್ಟರಲ್ಲೇ ಮತ್ತೆ ವಾಪಸ್ ಮಾತಿಗೆ ಬಂದಂತ ಸಂಕಮ್ಮ, ಅದೇ ನಮ್ ಮುದ್ದು ಸ್ವಾಮಿ ಎಮ್ಮೆ ಆದ್ಮೇಲೆ ಓಡಾಟ ಜಾಸ್ತಿ, ಪಟ್ಟಣಕ್ಕೆ ಹೆಚ್ಚು ಓಡಾಡ್ತಿರ್ತಾನೆ. ಎಷ್ಟರ ಹಾಲಿ ಬೆಳೆದ ಮಗ, ಅವನಿಗೆ ಒಂದ್ ಮೂಗ್ದಾರ ಹಾಕ್ಬಾರ್ತಾ? ಅದಕ್ಕೆ ಎಷ್ಟೋ ಜನ ಬಂದು ನಾವ್ ಹೆಣ್ ಕೊಡ್ತೀವಿ ಅಂತ ಕೇಳ್ತಿದ್ದಾರೆ. ಆದ್ರೆ ನಾನು ಗೊತ್ತು ಗುರಿ ಇಲ್ದೇ ಇರೋ ಹೆಣ್ಣನ್ನು ಹೇಗ್ ತರೋದು ಅಂತೇಳಿ ಹಿಂದೇಟ್ ಹಾಕಿ
ಕೊನೆಗೆ ನಿಮ್ಮ ನೆನಪು ಬಂತು. ಹೇಗೋ ನಿಮ್ ಮಗಳೊಬ್ಳಿದ್ದಾಳೆ ಗಿರ್ಜೆ, ಅವಳನ್ನೇ ಋಣಾನುಬಂಧ ಕೂಡಿದ್ರೆ ನಮ್ಮನೆ ಸೊಸೆ ಮಾಡ್ಕೋಬೋದಲ್ಲ ಅಂತೇಳಿ ಕರೆಸ್ತೆ ಎಂಬುದಾಗಿ ಸಂಕಮ್ಮ ಹೇಳ್ತಾಳೆ. ಉಗ್ರಪ್ಪನ್ಗೋ ಒಳ್ಳೊಳಗಡೆನೆ ಖುಷಿ. ಎಂಥ ಸಂಬಂಧ ಇದು, MLA ಕುಟುಂಬ, ಹಣ ಆಸ್ತಿ ಇರ್ತಕ್ಕಂಥ ಕುಟುಂಬ, MLA ಬೇರೆ ಎಂಬುದಾಗಿ ಆಸೆ ಆಗತ್ತೆ. ಆದ್ರೂ ಕೂಡ ಒಂದ್ ಮಾತನ್ನ ಉಗ್ರಪ್ಪ ಹೇಳ್ತಾರೆ, ಋಣಾನುಬಂಧ ಇದ್ರೆ ಆಗ್ಲಿ ಬಿಡಿ, ನಿಮ್ಮ ಮಗನೊಂದ್ ಜಾತಕ ಕೊಡಿ, ನಾನು ಆನಂತರದಲ್ಲಿ ನನ್ನ ಮಗಳ ಜಾತಕನ ನಿಮ್ಗೆ ತಂದು ಕೊಡ್ತೀನಿ ಎಂಬುದಾಗಿ ಮಾತನಾಡ್ತಾನೆ. ಅಷ್ಟರಲ್ಲಿ ಕಾಫಿ ಬರುತ್ತೆ. ನಾಗಲಕ್ಷ್ಮಿ ಬೆಳ್ಳಿ ಲೋಟದಲ್ಲಿ ಕಾಫಿಯನ್ನ ತಂದು ಇಡ್ತಾಳೆ. ಮಗಳೇನೋ ಎಂಬುದಾಗಿ ಉಗ್ರಪ್ಪವನ್ನು ಕೇಳ್ತಾರೆ. ಹೌದು, ಮುದ್ದುಸ್ವಾಮಿಯ ತಂಗಿ. ಇವಳಿಗೂ 18 ವರ್ಷ ಆಯ್ತಾ ಬಂತು, ಮದುವೆ ಮಾಡ್ಬಿಡ್ಬೇಕು ಅಂತ ನಾನು ಹಿಂಸೆ ಮಾಡ್ತೀನಿ. ಆದ್ರೆ ಮುದ್ದು ಇದ್ದಾನಲ್ಲ, ಅವಳಿಗೇನ್ ವಯಸ್ಸಾಯ್ತಮ್ಮ, ಇನ್ ಸ್ವಲ್ಪ ದಿನ ಇರ್ಲಿ ಎಂಬುದಾಗಿ ತಡಿತಾ ಇದ್ದಾನೆ ಎಂಬುದಾಗಿ ಮಾತನಾಡ್ತಾ ಇದ್ದಾಗ ಉಗ್ರಪ್ಪ, ಹೌದೌದು, ನಾನು ಗಿರಿಜಿಯನ್ನ ಇಲ್ಲಿ ಕೊಟ್ರೆ ನಮ್ ನಂಜುಂಡನಿಗೆ ಇವಳನ್ನ ತಕೋ ಹೋಗ್ಬೋದು, ಒಂದು ಕೊಡೋದು ಒಂದು ತಗೊಂಡು ಹೋಗೋದು ಬಹಳ ಚೆನ್ನಾಗಿರುತ್ತದೆ ಎಂಬುದಾಗಿ ಲೆಕ್ಕಾಚಾರವನ್ನ ಹಾಕ್ತಾ ಇರ್ತಾನೆ. ಕಾಫಿ ಕುಡ್ದಾಗತ್ತೆ, ನಾನ್ ಬರ್ತೀನಮ್ಮವ್ರೆ ಎಂಬುದಾಗಿ ಆ ಜಾತಕವನ್ನ ತೆಗೆದುಕೊಂಡು ಹೊರಡ್ತಾನೆ. ಬಿಸಿಲು ಬೇರೆ, ಕೊಡೆಯನ್ನ ಓಪನ್ ಮಾಡಿ ಬರ್ತಾ ಇದ್ದಾನೆ. ಆ ಬೀದಿಯಲ್ಲಿ ಜನ ಕುಳಿತಿರ್ತಾರೆ, ನೋಡ್ತಾರೆ. ಓಹೋ, ಉಗ್ರಪ್ಪನವರು ಏನೋ ಈ ಬೀದಿನಲ್ಲಿ ಅಂತಾರೆ. ಮುದ್ದುಸ್ವಾಮಿ ಹತ್ರ ಒಂದು ವ್ಯವಹಾರ ಇತ್ತು, ಮಾತನಾಡಕ್ ಬಂದಿದ್ದೆ ಅಂತಾರೆ. ಮುದ್ದುಸ್ವಾಮಿನ ಅವ್ರು ಬೆಳಿಗ್ಗೆನೆ ಪಟ್ಟಣ ಕೊಟ್ಟೋದ್ರು, ಏನ್ ಸುದ್ದಿನೋ, ಅದು ವ್ಯಾಪಾರನೋ ಮದುವೆನೋ ಎಂಬುದಾಗಿ ಮಾತನಾಡ್ತಾರೆ. ಉಗ್ರಪ್ಪನ ಕೋಪ ಬರುತ್ತೆ. ನಿಮ್ಗೆ ಯಾಕೋ ಬೋಳಿ ಮಕ್ಳೇ, ಮುಚ್ಕೊಂಡು ಕುಳಿತುಕೊಳ್ಳಿ ಎಂಬುದಾಗಿ ಬೈದು ಅಲ್ಲಿಂದ ಮುಂದಕ್ಕೆ ಹೋಗ್ತಾನೆ. ಮನೆ ಹತ್ರ ಬರ್ತಾನೆ. ತಿಜೋರಿಯಲ್ಲಿ ಮತ್ತೆ ಜಾತಕಗಳನ್ನ ಇಟ್ಟಿರ್ತಾನೆ, ತಗೋತಾನೆ. ಎಲ್ಲರ ಜಾತಕ ಇರ್ತವೆ, ಅದ್ರಲ್ಲಿ ಗಿರ್ಜಿ ಇದನ್ನ ತೆಗೆದುಕೊಂಡು ಮತ್ತೆ ಹೊರಡ್ತಾನೆ. ಸೂರಮ್ಮ, ಊಟ ಮಾಡ್ಕೊಂಡು ಹೋಗಿ ಅಂತಾಳೆ. ಇಲ್ಲ ಇಲ್ಲ, ಕೆಲ್ಸ ಇದೆ, ಬಂದ್ಬಿಡ್ತೀನಿ ಎಂಬುದಾಗಿ ನೇರವಾಗಿ ಜೋಯಿಸರ್ ಬಳಿಗೆ ಹೋಗ್ತಾನೆ. ಮುಂದೆ ಇಡ್ತಾನೆ. 2 ಜಾತಕವನ್ನ ಜೋಯಿಸರ್ ನೋಡ್ತಾರೆ. ನೋಡಿ ಹೇಳ್ತಾರೆ, ಹುಡುಗಿ ಜಾತಕದಲ್ಲಿ ಇದೆ, ಹುಡುಗನ್ ಜಾತಕಕ್ಕೆ ಹೊಂತಾ ಇಲ್ಲ ಎಂಬುದಾಗಿ ಹೇಳ್ತಾರೆ. ಉಗ್ರಪ್ಪನಿಗೆ ಇದೇನಿದು ಅಂತ ಅನ್ಸುತ್ತೆ. ಜೋಯಿಸರ್ ಕೇಳ್ಕೊತಾರೆ, ನೋಡಿ ಒಳ್ಳೆ ಸಂಬಂಧ ಬಂದದೆ ಎಂಬುದಾಗಿ ಹೇಳ್ತಾನೆ. ಉಗ್ರಪ್ಪನವ್ರೆ, ಹಾಗಾದ್ರೆ ಒಂದ್ ಕೆಲ್ಸ ಮಾಡಿ, ಹುಡುಗಿ ಜಾತಕವನ್ನ ಹೊಸದಾಗಿ ಬರ್ದ್ ಬಿಡೋಣ ಅಂತಾರೆ. ಉಗ್ರಪ್ಪ, ಅದೇಗೆ, ಅಯ್ಯೋ ನಾನ್ ಎಷ್ಟೋ ಜನಕ್ ಮಾಡಿಲ್ವೇ, ಹೊಸ್ತೇನಲ್ಲ ಬಿಡಿ, ಹಾಗಾದ್ರೆ ಮಾಡ್ಬಿಡಿ ಹಾಗೇನೆ ಎಂಬುದಾಗಿ ಉಗ್ರಪ್ಪ ತನ್ನ ಒಪ್ಪಿಗೆಯನ್ನ ಕೊಟ್ಬಿಡ್ತಾನೆ. ಜೊತೆಗೆ ದುಡ್ಡು ಎಷ್ಟು ಅಂತ ಕೇಳ್ತಾನೆ. ಜಾಸ್ತಿ ಏನಿಲ್ಲ, ಬರೀ 50 ಅಂತಾರೆ ಜೋಯಿಸರು. ತಕ್ಷಣದಲ್ಲಿ ನೆನಪು ಬರುತ್ತೆ, 5 ರೂಪಾಯಿ ಕೊಟ್ಟು ಜಾತಕ ಬರೆಸ್ತಾ ಇದೆ, 50 ಅಂತಿರಲ್ಲ ಅಂತೇಳಿ. ಅದಕ್ಕೆ ಜೋಯಿಸರು, ನೋಡಿ ಗೌಪ್ಯವಾಗಿ ಇಡ್ಬೇಕು ತಾನೆ ಎಂಬುದಾಗಿ ಹೇಳಿದಾಗ, ಆಯ್ತು ಆಯ್ತು, ಯಾರಿಗೂ ಹೇಳ್ಬೇಡಿ, ಜಾತಕವನ್ನ ಬರೆದು ಕೊಟ್ಬಿಡಿ ಅಂತಾರೆ. ಹೊಸ ಜಾತಕ ರೆಡಿ ಆಗುತ್ತೆ. ಈಗ ಮುದ್ದುಸ್ವಾಮಿ ಗಿರ್ಜೆಯ ಜಾತಕ ಹೊಂದುತ್ತೆ. ತೆಗೆದುಕೊಂಡು ನೇರವಾಗಿ ಮನೆ ಕಡೆ ಬರ್ತಾ ಇದ್ದಾನೆ. ಇತ್ ಕಡೆ ಸೂರಮ್ಮ, ಗಿರ್ಜೆ ಪಾಪಣ್ಯನ ರೆಡಿ ಮಾಡೋದ್ರಲ್ಲೇ ತನ್ನ ಕಾಲವನ್ನ ಕಳೀತಾರೆ. ಅವನಿಗೆ ಬೆಡ್ ಪ್ಯಾನ್ ಇಡಬೇಕು, ಅವನಿಗೆ ಸ್ಪಾಂಜ್ ಅಲ್ಲಿ ವಾಶ್ ಮಾಡ್ಬೇಕು, ಪೌಡರ್ ಹಾಕ್ಬೇಕು, ಒಂದೇ ಕಡೆ ಮಲಗಿ ಮಲಗಿ ಗುಳ್ಳೆಗಳು ಬೇರೆ ಹಾಕ್ತವೆ. ಎಲ್ಲ ಶುದ್ಧತೆಯನ್ನ ಅವರೇ ಮಾಡ್ಬೇಕು. ಮೊದಲು ನಂಜುಂಡ ಹೆಲ್ಪ್ ಮಾಡ್ತಿದ್ದ, ಈಗ ಅದನ್ನು ಕೂಡ ಅವನು ಮಾಡೋದಿಲ್ಲ. ಅದಕ್ಕಾಗಿ ಇವ್ರ ಮೇಲೆ ಎಲ್ಲ ಕೆಲಸಗಳು ಬಿದ್ದಿವೆ. ಜೊತೆಗೆ ಗಿರ್ಜೆ ಮನೆಯ ಕೆಲಸವನ್ನು ಕೂಡ ಮಾಡ್ಬೇಕು. ಇಂದು ಹಜಾರವನ್ನ ಕ್ಲೀನ್ ಮಾಡ್ತಾ ಇದ್ದಾಳೆ. ಅಷ್ಟರಲ್ಲಿ ಅವಳಿಗೆ ಒಂದು ಫೋಟೋ ದೊರಕುತ್ತೆ. ತಂದೆ ಮಧ್ಯದಲ್ಲಿದ್ದಾರೆ, ತನ್ನ ಅಣ್ಣಂದಿರು, ತಾನು ಫೋಟೋದಲ್ಲಿ ಇದ್ದಾಳೆ. ನೋಡ್ತಾ ನೋಡ್ತಾನೆ ನೆನಪಂದ್ಬಿಡುತ್ತೆ, ಚಿಕ್ಕ ಹುಡುಗಿಯಾಗಿದ್ದಂತ ಸಂದರ್ಭದಲ್ಲಿ ಇವಳು ಹುಡುಗರ ಜೊತೆ ಮಾವನ ತೋಟಕ್ಕೆ ಹೋಗ್ಬಿಡೋಳು. ಮಾವ ತೋಟಕ್ಕೆ ಹೋಗ್ಬಿಟ್ಟು ಆ ಹುಡುಗರೆಲ್ಲ ಮರಕ್ಕತ್ತಿ ಮಾವನಣ್ಣನ್ ಕೀಳುವಾಗ ನನ್ಗೂ ಕೊಡ್ರೋ ಎಂಬುದಾಗಿ ಕೇಳ್ತಿದ್ಲು. ಆ ಮೇಲ್ಕತ್ತಿದ್ದಂತ ಹುಡುಗರು ಕೇಳ್ತಾ ಇದ್ರು, ಗಿರ್ಜೆ ನನ್ನನ್ ಮದುವೆ ಆದ್ರೆ ನಿನ್ಗೆ ಮಾವನಣ್ಣ ಕೊಡ್ತೀನಿ ಅಂತ. ಅದಕ್ಕೆ ಗಿರ್ಜೆ ಹೇಳ್ತಾ ಇದ್ಲು, ನಾನು ರಂಗದಾಸನ್ ಮದುವೆ ಆಯ್ತೀನಿ ಎಂಬುದಾಗಿ. ಅದನ್ನೆಲ್ಲವನ್ನ ಈಗ ಫೋಟೋ ನೋಡಿ ನೆನ್ಸ್ಕೊಳ್ತಾ ಇದ್ದಾಳೆ. ಇತ್ಗಡೆ ಎಲ್ಲ ಕ್ಲೀನ್ ಆಯ್ತು, ಸ್ನಾನ ಮಾಡ್ತಾಳೆ. ಇವತ್ತು ಕಮಲೆ ಮನೆಗೆ ಹೋಗಿ ಬಂದ್ಬಿಡೋಣ, ತುಂಬಾ ದಿನ ಆಯ್ತು ಎಂಬುದಾಗಿ ನೆನ್ಸ್ಕೊಳ್ತಾಳೆ. ಇನ್ನು ಉಗ್ರಪ್ಪನವರು ಮನೆಗ್ ಬಂದು ಸ್ನಾನ ಮಡಿ ಪೂಜೆ ಎಲ್ಲ ಮಾಡ್ತಾರೆ. ಅದಕ್ಕಾಗಿ ಎಲ್ಲವನ್ನ ರೆಡಿ ಮಾಡ್ತಾ ಇದ್ದಾಳೆ. ಮನೆಯಲ್ಲಿ ಶ್ರೀರಾಮನ ಫೋಟೋ, ಸತ್ಯನಾರಾಯಣ, ಈಶ್ವರ, ಪಾರ್ವತಿ, ರಾಧಾಕೃಷ್ಣ, ಹೀಗೆ ಹಲವಾರು ಫೋಟೋಗಳಿರ್ತವೆ. ಜೊತೆಗೆ ಉಗ್ರಪ್ಪನವರ ತಂದೆ ತಾಯಿ ಫೋಟೋ ಇರುತ್ತೆ. ಅದರ ಮುಂದೆ ಒಂದು ಬೆಳ್ಳಿಯ ಕಳಸ ಇರುತ್ತೆ. ಅದರ ಎದುರಿಗೆ ವಿಘ್ನೇಶ್ವರ ಮತ್ತೆ ಸುಬ್ರಹ್ಮಣ್ಯರ ರಜತ
ಒಂದು ಪ್ರತಿಮೆಗಳಿರ್ತವೆ. ಎಲ್ಲವನ್ನ ನೀಟಾಗಿ ರೆಡಿ ಮಾಡಿ ಅಲ್ಲಿ ನೀಲಾಂಜನವನ್ನ ಹಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದಾಳೆ. ಉಗ್ರಪ್ಪನವ್ರು ಬರ್ತಾರೆ, ಸ್ನಾನ ಮಾಡಿ ಮುಗಿಸ್ತಾರೆ. ಆನಂತರದಲ್ಲಿ ಅವರು ಪೂಜೆ ಪುನಸ್ಕಾರ ಆ ತರದೇನಿಲ್ಲ, ನೇರವಾಗಿ ಉದ್ದಂಡ ನಮಸ್ಕಾರವನ್ನ ಹಾಕಿ ಆ ನಂತರದಲ್ಲಿ ತಿಂಡಿ ತೀರ್ಥಗಳನ್ನ ಮುಗಿಸಿ ತನ್ನ ಮಗ್ಗಗಳ ಕಡೆ ಹೊರಟು ಬಿಡ್ತಾರೆ. ಆದ್ರೆ ಇವತ್ತು ಎಲ್ಲ ಪೂಜೆ ಮುಗಿದ ಮೇಲೆ ಮಡಿ ಆದ್ಮೇಲೆ ಸೂರಮ್ಮನನ್ನ ಮಾತಾಡ್ಲಿಕ್ಕೆ ಕರೀತಾರೆ. ಸೂರಮ್ಮನ್ ಜೊತೆ ಆ ಬಟವಾಡೆ ರೂಮ್ ಕಡೆ ಹೋಗ್ಬಿಟ್ಟು ಮಾತನಾಡ್ತಾ ಇದ್ದಾರೆ ಈ ಮುದ್ದು ಸ್ವಾಮಿ ಮತ್ತು ಗಿರಿಜೆಯ ಮದುವೆಯ ವಿಷಯ. ಹಂಗಂದ ತಕ್ಷಣ ಸೂರಮ್ಮನ್ಗೆ ಎಲ್ಲೋ ಒಂದ್ ಕಡೆ ಇಷ್ಟ ಆಗುತ್ತೆ. ಯಾಕಂತ ಹೇಳಿದ್ರೆ MLA ಮನೆ, ಜೊತೆಗೆ MLA ಅಂದ್ಮೇಲೆ ಆಳು ಕಾಳುಗಳು ಕಾರುಗಳು ಇಷ್ಟೆಲ್ಲ ಇರ್ತಾವೆ. ನನ್ ಮಗಳು ಆರಾಮಾಗಿರ್ಬೋದು, ಜೊತೆಗೆ ನಾನು MLA ಅತ್ತೆ ಆಗ್ತೀನಿ, ಕಾರಲ್ಲಿ ಓಡಾಡ್ಬೋದು ಅನ್ನೋ ಆಸೆ ಸೂರಮ್ಮನಿಗೂ ಆಗತ್ತೆ. ಸೂರಮ್ಮನಿಗೆ ಒಂದು ತರದಲ್ಲಿ ಒಪ್ಪಿಗೆ ಆಗತ್ತೆ. ಆದ್ರೆ ಉಗ್ರಪ್ಪ ಎಷ್ಟರ ಆಗ್ಲಿ ಮಗಳನ್ನು ಒಂದ್ ಮಾತು ಕೇಳ್ಬೇಕಲ್ಲ ಎಂಬುದಾಗಿ ತನ್ನ ಹೆಂಡತಿಗೆ ಹೇಳ್ತಾನೆ. ಹೇಳಿದ ತಕ್ಷಣದಲ್ಲಿ ಸೂರಮ್ಮ ಅಂತಾಳೆ, ನಮ್ನೇನ್ ಕೇಳಿ ಮದುವೆ ಮಾಡಿದ್ರಾ? ನಾವೆಲ್ಲ ಮದುವೆ ಆಗ್ಲಿಲ್ವಾ? ನಿಮ್ ಜೊತೆ ಸಂಸಾರ ಮಾಡ್ತಿಲ್ವಾ? ಒಳ್ಳೆ ಕುಟುಂಬ ಸಿಕ್ಕಿದೆ, ಮದುವೆ ಮಾಡ್ಬಿಡೋಣ ಬಿಡಿ ಎಂಬುದಾಗಿ ಹೇಳ್ತಾಳೆ. ಜೊತೆಗೆ ನೆನ್ಸ್ಕೊಳ್ತಾಳೆ, ಮದುವೆ ಆಗಿದ್ರು ಕೂಡ ನೀವು ಆ ಹೊಂಬಾಳಮ್ಮ ಹಾಗೆ ಹೀಗೆ ಅಂತ ಓಡಾಡಲ್ವಾ? ಎಲ್ಲಾ ಗಂಡಸರ ಕತೆನೂ ಇಷ್ಟೇ ಎಂಬುದಾಗಿ ಕೂಡ ನೆನ್ಸ್ಕೊಳ್ತಾಳೆ. ಅಷ್ಟರಲ್ಲಿ ಗಂಗಾಧರ ಮನೆ ಒಳಗ್ ಬರ್ತಾನೆ. ಹೇಳ್ತಾನೆ, ಅಮ್ಮ ನಾನು ಪರೀಕ್ಷೆನಲ್ಲಿ ಪಾಸ್ ಆಗಿದ್ದೀನಿ, ನನ್ನದು ಸೆಕೆಂಡ್ ಕ್ಲಾಸು, ಆ ರಂಗದಾಸಂದು ಫಸ್ಟ್ ಕ್ಲಾಸು. ಇದನ್ನ ಕೇಳಿಸ್ಕೊಂಡಂತ ಉಗ್ರಪ್ಪನಿಗೆ, ಏನೋ ನಿಂದು ಸೆಕೆಂಡ್ ಕ್ಲಾಸು ಅವನು ಫಸ್ಟ್ ಕ್ಲಾಸಾ? ನೀನು ಕೂಡ ಈ ಟ್ಯೂಷನ್ ಅದು ಇದು ಎಲ್ಲ ಸೇರ್ಕೊಂಡಿದ್ರೆ ಚೆನ್ನಾಗಿ ಓದಿದ್ರೆ ಫಸ್ಟ್ ಕ್ಲಾಸ್ ಬರ್ಬೋದಿತ್ತು ಕಣೋ, ಅವನು ಫಸ್ಟ್ ಕ್ಲಾಸ್ ಬಂದ್ಬಿಟ್ಟವನೇ ಎಂಬುದಾಗಿ ಬೇಸರವನ್ನ ವ್ಯಕ್ತಪಡಿಸ್ತಾನೆ. ಅಷ್ಟರಲ್ಲಿ ತಟ್ಟೆಗೆ ಊಟ ರೆಡಿ ಆಗುತ್ತೆ. ಊಟವನ್ನ ಮಾಡ್ತಾರೆ. ಉಗ್ರಪ್ಪ ತನ್ನ ಮಗ್ಗದ ಕಡೆ ಹೊರಡ್ತಾರೆ. ಇತ್ತ ಕಡೆ ಅಲ್ಲಿ ಇಲ್ಲಿ ಸುದ್ದಿ ಕಿವಿಗ್ ಬಿದ್ದಿತ್ತು ಗಿರ್ಜೆಗೆ. ಈಗ ಸೂರಮ್ಮ ತನ್ನ ಮಗ ಗಂಗಾಧರನ್ ಕರೆದು ಹೇಳ್ತಾಳೆ, ನೋಡೋ ಮುದ್ದು ಸ್ವಾಮಿಯನ್ನ ನಿನ್ ತಂಗಿ ಗಿರ್ಜೆಗೆ ತಂದ್ಕೊಡೋಣ ಅಂತ ಮಾತುಕತೆ ಆಗಿದೆ, ಜಾತಕನೂ ಒಗ್ಗಿದೆ, ನಿಮ್ಮ ಅಪ್ಪನೂ ಒಪ್ಪಿದ್ದಾರೆ ಎಂಬುದಾಗಿ ಹೇಳ್ತಾರೆ. ಈಗ ಗಿರ್ಜೆಗೆ ಕನ್ಫರ್ಮ್ ಆಯ್ತು. ಆದ್ರೆ ತಕ್ಷಣದಲ್ಲಿ ಗಂಗಾಧರನಿಗೆ ಇಷ್ಟ ಆಗಲ್ಲ. ಮುದ್ದು ಸ್ವಾಮಿನ ಆ ಒಂದು ಪುಡಾರಿ MLA ಪಟ್ಟಣದಲ್ಲಿ ಎಷ್ಟೋ ಹೆಂಗಸರ ಸಹವಾಸ, ಎಲ್ರೂ ಹೇಳ್ತಾರೆ ಇಂಥವನ್ಗೆ ನನ್ ತಂಗಿ ಕೊಡೋದ ಅಂತ ಬೇಸರ ಆಗತ್ತೆ. ಒಂದ್ ಕಡೆ ನೆನ್ಸ್ಕೊಳ್ತಾನೆ, ನನ್ ತಂಗಿಗೆ ರಂಗದಾಸನ್ ಕಂಡ್ರೆ ಎಲ್ಲೋ ಒಂದ್ ಕಡೆ ಇಷ್ಟ ಅಂತ ಅನ್ಸುತ್ತೆ. ಅವರಿಬ್ರು ಮದುವೆ ಆದ್ರೆ ಚೆನ್ನಾಗೂ ಇರ್ತಾರೆ, ಒಳ್ಳೆ ಜೋಡಿನೂ ಕೂಡ. ಆದ್ರೆ ನಾನ್ ಹೇಗೆ ಹೇಳೋದು? ನನ್ ತಂಗಿಗೆ ಈ ವಿಚಾರನ ನಾನ್ ಹೇಗೆ ಹೇಳೋದು? ಅಥವಾ ಅವಳಲ್ಲಿ ಆ ವಿಚಾರ ಇಲ್ಲದೆ ಇದ್ರೆ ನಾನೇ ಅದನ್ನ ಹುಟ್ಟಾಕ್ತಾಕಾಗತ್ತೆ, ನಾನೇ ತಪ್ಪಿತಸ್ಥ ಆಗ್ತೀನಿ. ಎಲ್ಲೋ ಒಂದ್ ಕಡೆ ಈ ಮದುವೆ ವಿಚಾರದಲ್ಲಿ ನನ್ ತಲೆ ಆಗ್ತಾ ಇರೋದೇ ಒಳ್ಳೇದು. ನಮ್ಮಪ್ಪ ನನ್ ಮಾತೇನಾದ್ರು ಕೇಳ್ತಾರ? ಆಗದ್ ವಿಚಾರ ಎಂಬುದಾಗಿ ಅವನು ಸುಮ್ನಾಗ್ಬಿಡ್ತಾನೆ. ಇತ್ತ ಕಡೆ ಗಿರ್ಜೆಗೆ ಎಲ್ಲಿಲ್ಲದ ಬೇಸರ. ತಕ್ಷಣ ಬಚ್ಚಲು ಮನೆಯ ಕಡೆಗೆ ಹೋಗಿ ಬಾಕ್ಲಾಕೊಂಡು ಗುಳು ಅಂತ ಅಳ್ತಿದ್ದಾಳೆ. ಒಂದಷ್ಟೊತ್ತಾಗುತ್ತೆ, ಅವಳು ಹೊರಗೆ ಬಂದಿಲ್ಲ. ಸೂರಮ್ಮ ಕರೀತಾಳೆ, ಕಣ್ಣುರ್ಸ್ಕೊಂಡು ಹೊರಗಡೆ ಬರ್ತಾಳೆ. ಸೂರಮ್ಮ ನೋಡ್ತಾಳೆ, ನನ್ ಮಗಳು ಹತ್ತಿರ ಆಗಿದೆಯಲ್ಲ ಎಂಬುದಾಗಿ ನೋಡಿ ಕೇಳ್ತಾಳೆ, ಏನೇ ಇದು ಎಂಬುದಾಗಿ. ಆಲ್ರೆಡಿ ದುಃಖ ಇತ್ತು. ಅಮ್ಮ ಕೇಳಿದ ತಕ್ಷಣ ಕಟ್ಟೆ ಹೊಡಿತು. ಹೇಳ್ತಾಳೆ, ನಾನು ಮುದ್ದು ಸ್ವಾಮಿಯನ್ನ ಮದುವೆ ಆಗಲ್ಲ, ನನ್ಗಿಷ್ಟ ಇಲ್ಲ ಎಂಬುದಾಗಿ ಹೇಳ್ತಾಳೆ. ತಕ್ಷಣದಲ್ಲಿ ತಾಯಿ, ನಾನು ಒಬ್ಳೆ ಇದ್ದಾಗ ಹೇಳಿದ್ದು ಒಳ್ಳೇದಾಯ್ತು, ನಿಮ್ಮಪ್ಪ ಇದ್ದಾಗ ಹೇಳಿದ್ರೆ ಸುಮ್ನಿರ್ತಿದ್ರಾ ಎಂಬುದಾಗಿ ಸಮಾಧಾನವನ್ನು ಮಾಡ್ತಾಳೆ. ನೋಡಮ್ಮ, ನಿಮ್ಮಪ್ಪ ಹೇಳೋದೆಲ್ಲ ಒಳ್ಳೇದ್ಕೆ ಅಲ್ವಾ? ಹೆಣ್ಮಕ್ಳು ತಂದೆ ತಾಯಿ ಮಾತನ್ನ ಕೇಳ್ಬೇಕಲ್ವಾ? ಮುದ್ದು ಸ್ವಾಮಿಗೆ ಲಕ್ಷಾಂತರ ರೂಪಾಯಿ ಆಸ್ತಿ ಇದೆ, ನೀನು ಚೆನ್ನಾಗಿರ್ಬೋದು ಎಂಬುದಾಗಿ ಒಂದಷ್ಟು ಸಮಾಧಾನದ ಮಾತುಗಳನ್ನ ಆಡ್ತಾಳೆ. ಆದ್ರೆ ಗಿರ್ಜೆಗೆ ಸಮಾಧಾನ ಆಗ್ತಾನೆ ಇಲ್ಲ. ಎಲ್ಲೋ ಒಂದ್ ಕಡೆ ತಾಯಿಗೇಳು ಪ್ರಯೋಜನ ಇಲ್ಲ ಅಂತ ಅನ್ಕೊಂಡಂತ ಗಿರ್ಜೆ ಹೊರಗ್ ಬಂದ್ ಸ್ವಲ್ಪ ನೋಡ್ತಾಳೆ. ಓಣಿ ಎಲ್ಲ ಖಾಲಿ ಖಾಲಿ ಇದಾವೀಗ ಅನ್ಸುತ್ತೆ. ರಂಗದಾಸ ಇಲ್ದೇನೆ ನಾನ್ ಬದುಕ್ ಮಾಡ್ಬೋದಾ ಅಂತ ಅನ್ಸುತ್ತೆ. ಏನ್ ಮಾಡ್ಬೋದು ಅಂತ ಅನ್ಸುತ್ತೆ. ಇನ್ನು ನನ್ಗ್ ಬದುಕಿಲ್ಲ, ಸತ್ತೋಗ್ಬಿಡೋಣ, ವಿಷ ಕುಡ್ದ್ ಬಿಡೋಣ, ಬಾವಿಗ್ ಬಿದ್ಬಿಡೋಣ, ಕೆರೆಗ್ ಬಿದ್ಬಿಡೋಣ ಅಂತೆಲ್ಲ ಏನೇನೋ ಆಲೋಚನೆ ಬರುತ್ತೆ. ಅದ್ರ ಕೊನೆಗೆ ಅನ್ಕೋತಾಳೆ, ಇಲ್ಲ ಹಾಗೆಲ್ಲ ಮಾಡಿ ಏನ್ ಸಾಧಿಸಕ್ಕಾಗತ್ತೆ, ಹಾಗೆಲ್ಲ ಮಾಡ್ಬಾರ್ದು ಅಂತ ತನಗ್ ತಾನೇ ಧೈರ್ಯಗಳನ್ನ ಗಿರ್ಜೆ ತಗೋತಾಳೆ. ಸಂಜೆ ಆಗುತ್ತೆ, ಯಾಕೋ ಬೇಸರ. ಕಮಲೆ ನೋಡೋಣ ಅಂತ ಅನ್ಕೊಂಡಿದ್ಲು, ಈಗ ಕಮಲೆ ಮನೆಗೆ ಹೋಗೋಣ ಎಂಬುದಾಗಿ ತಾಯಿಯನ್ನ ಕೇಳ್ತಾಳೆ. ತಾಯಿ ಇಲ್ಲ ಅಂದ್ರೆ ಮತ್ತೇನು ಉಲ್ಟಾ ಹೊಡಿತಾಳೋ ಎಂಬುದಾಗಿ ಬೇಗ ಬಂದ್ಬಿಡಮ್ಮ ಅಂತೇಳಿ
ಕಳ್ಸ್ಕೊಡ್ತಾಳೆ. ಕಮಲೆ ಮನೆ ಕಡೆಗೆ ಹೊರಡ್ತಾಳೆ. ಕಮಲೆ ಆಲ್ರೆಡಿ ಬಟ್ಟೆಯ ಮಂಕರಿಯನ್ನ ತೆಗೆದುಕೊಂಡು ಕೆರೆ ಕಡೆ ಒಗೆಯಕ್ಕೆ ಅಂತ ಹೋಗ್ತಿರ್ತಾಳೆ. ಇನ್ನು ಮನೆಗೆ ಯಾಕೆ ಹೋಗೋದು ಅಂತ ಹೇಳಿ ಇಬ್ರು ಕೆರೆ ಕಡೆಗೆ ಹೊರಡ್ತಾರೆ. ಶಿವನ್ ಕೆರೆ ಬಳಿಗೆ ಹೋಗ್ತಾರೆ. ಬಟ್ಟೆ ಒಗಿತಾ ಇದ್ದಾಳೆ. ಏನ್ ವಿಚಾರ ಇತ್ ಕಡೆ ಬಂದೆ ಅಂತ ಕೇಳ್ತಾಳೆ. ಏನಿಲ್ಲ ಕಣೆ, ಹೀಗೀಗೆ ಎಂಬುದಾಗಿ ಎಲ್ಲ ವಿಚಾರವನ್ನ ಹೇಳ್ಕೊತಾಳೆ. ಕಮಲೆ ಅಂತಾಳೆ, ಅದೃಷ್ಟವಂತ ಕಣೆ, ಶ್ರೀಮಂತರ ಮನೆ ಸಿಗ್ತಾ ಇದೆ, MLA ಹೆಂಡತಿ ಆಗ್ತೀಯಾ ಎಂಬುದಾಗಿ ಒಂದಷ್ಟು ಛೇಡಿಸ್ತಾಳೆ. ಕೊನೆಗೆ ಬಟ್ಟೆಯನ್ನ ನಾನು ಒಕ್ಕೊಡ್ತೀನಿ ಕಣೆ ಎಂಬುದಾಗಿ ಕಮಲೆಗೆ ಗಿರ್ಜೆ ಕೇಳ್ತಾಳೆ. ಓ ಹಂಗೆಲ್ಲ ಆಗುತ್ತೇನೆ, ಈಗ ನೀನು MLA ಹೆಂಡತಿ, ಹಂಗೆಲ್ಲ ಮಾಡಿ ನಿನ್ ಗಂಡ ನನಗ್ ಬಂದ್ ಬೈದು ಬೇಡ ಕಣೆ ಎಂಬುದಾಗಿ ಇನ್ನೊಂದಷ್ಟು ಛೇಡಿಸ್ತಾಳೆ. ಆದ್ರೆ ಯಾವುದು ಕೂಡ ಗಿರ್ಜೆಗೆ ಇಷ್ಟ ಆಗೋದೇ ಇಲ್ಲ. ಇಷ್ಟೆಲ್ಲ ಮಾತಾಡ್ಕೊಂಡು ಮತ್ತೆ ಮನೆ ಕಡೆಗೆ ಹೊರಡ್ತಾರೆ. ಇದಾಗಿ ಒಂದ್ 3 ದಿನದ ಬಳಿಕ ಗಿರ್ಜೆಯ ಮನೆಗೆ ರಂಗದಾಸ ಏಕಾಏಕಿ ನುಗ್ಗಿದ್ದಾನೆ. ಬಂದವನು ಕೋಪದಿಂದ ಬರ್ತಾನೆ. ಗಿರ್ಜೆ ನೋಡ್ತಾನೆ. ಗಿರ್ಜೆ, ನಿಮ್ಮ ಅಣ್ಣ ಹೇಳ್ದ ಗಂಗಾಧರ ನಿಂಗೆ ಮದುವೆ ಫಿಕ್ಸ್ ಆಗಿದೆಯಂತೆ, ಮುದ್ದು ಸ್ವಾಮಿ ಜೊತೆನಲ್ಲಿ, ಅವನ್ ಜೊತೆ ಮದುವೆ ಆಗ್ತೀಯಾ, ನಿಂಗ್ ಬುದ್ಧಿಗಿದ್ದಿ ಇದೆಯಾ ಎಂಬುದಾಗಿ ಕೇಳ್ತಾನೆ. ಕೊನೆಗೆ ಹೇಳ್ತಾನೆ, ಎಲ್ಲಾ ಬಿಟ್ಟು ಅವನ್ ಮದುವೆ ಆಗ್ತೀಯ ನೀನು ಎಂಬುದಾಗಿ ಕೇಳ್ತಾನೆ. ಗಿರ್ಜೆ ಶಾಂತವಾಗಿ ಹೇಳ್ತಾಳೆ, ನನ್ನ ಒಪ್ಪಿಗೆ ಕೇಳೋರ್ ಯಾರು ಇಲ್ಲಿ ಎಂಬುದಾಗಿ. ಅದಕ್ಕೆ ರಂಗದಾಸ, ನಾನ್ ಮದುವೆ ಆಗೋದಿಲ್ಲ ಅಂತ ಹೇಳು, ನಿಂಗೆ ಧೈರ್ಯ ಇಲ್ವಾ ಎಂಬುದಾಗಿ ಮತ್ತೆ ಪ್ರಶ್ನೆಯನ್ನು ಹಾಕ್ತಾನೆ. ಗಿರ್ಜೆಗಂತ ಅನ್ಸುತ್ತೆ, ಈ ರಂಗದಾಸ ನನ್ನನ್ನ ರಟ್ಟೆ ಹಿಡಿದು ಈಗ್ಲೇ ಕರ್ಕೊಂಡು ಹೊರಟ್ ಬಿಡ್ಬಾರ್ತೆ, ಈಗಿಂದ ಈಗ್ಲೇ ಮನೆ ಬಿಟ್ಟು ಬಾ ಅಂತ ಹೇಳ್ಬಿಡ್ಬಾರ್ತಾ ಎಂಬುದಾಗಿ ಅನ್ಸುತ್ತೆ. ಒಳಗಡೆ ಸೂರಮ್ಮ ಅಮ್ಮಯ್ಯ ಎಂಬುದಾಗಿ ಕೂಗ್ದಂಗಾಗತ್ತೆ. ಗಿರ್ಜೆ ಅಂತಾಳೆ, ನನ್ನ ಹಣೆಯಲ್ಲಿ ಬರ್ದಂಗಾಗತ್ತೆ, ಹೋಗು ರಂಗದಾಸ ಎಂಬುದಾಗಿ. ತಕ್ಷಣದಲ್ಲಿ ರಂಗದಾಸನಿಗೆ ಇನ್ನೂ ಕೋಪ ಬರುತ್ತೆ. ನಿಮ್ಮಪ್ಪನು ಶ್ರೀಮಂತಿಗೆ ಸೇರಿದ್ರೆ ಚೆನ್ನಾಗಿರ್ತದೆ ಅಂತ ಹೇಳಿ ಇದೆಲ್ಲ ವ್ಯವಸ್ಥೆ ಮಾಡ್ತಿದ್ದಾನೆ ಅಂತೇಳಿ ತಿರುಗಿಸಿ ಮಾತಾಡ್ತಾನೆ. ಅಷ್ಟರಲ್ಲಿ ಗಿರ್ಜೆಗ್ ಭಯ ಆಗಿ ಏನಿಂಗೆಲ್ಲಾ ಮಾತಾಡ್ತಾನೆ, ಇಲ್ಲಿಂದ ಕಳಿಸ್ಬೇಕು ಅನ್ನೋ ಅಷ್ಟರಲ್ಲಿ ರಂಗದಾಸನೇ ಆ ಮನೆಯಿಂದ ಹೊರಟು ಬಿಟ್ಟಿರ್ತಾನೆ. ಇನ್ನು 5ನೇ ದೃಶ್ಯ.